ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 20ನೇ ತಾರೀಕು ಜುಲೈ 2026 ಸೋಮವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ದಕ್ಷಿಣಾಯನೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಶುಕ್ಲ ಪಕ್ಷದ ಷಷ್ಠಿ ತಿಥಿ, ಹಸ್ತ ನಕ್ಷತ್ರ, ಶಿವಯೋಗ, ತೈತಲ ಕರಣ. ಇವತ್ತಿನ ಪಂಚಾಂಗ ಫಲ ಷಷ್ಠಿ ಬೇರೆ. ಕುಜರಾಹು ಸಂಧಿ ನಡೆಯುತ್ತಿರುವುದರಿಂದ ಬೆಳಗ್ಗೆ ಎಲ್ರಿಗೂ ಒಂದು ವೈದಿಕ ಸಲಹೆ ಕೊಡ್ತೇನೆ. ನೋಡಿ, ನಿಮ್ಗೆ ಯಾರಿಗಾಗುತ್ತೋ ಅದನ್ನೊಂದು ಪ್ರಯತ್ನ ಮಾಡಲೇಬೇಕು ಅಂತೇನಲ್ಲ. ಯಾಕಂದ್ರೆ ಇಡೀ ಭೂಮಂಡಲವೇ ತತ್ತರಿಸುತ್ತಿದೆ. ಎಲ್ಲಿ ಏನು ಪ್ರಳಯ ಆಗುತ್ತೋ, ಏನು ಬೆಂಕಿ ಸುಡುತ್ತೋ, ಯಾವುದ್ರ ಬೆಲೆ ಹತ್ತುತ್ತೋ, ದವಸ ಧಾನ್ಯಗಳ ಬೆಲೆ ಎಲ್ಲ ಹತ್ತುತ್ತೆ, ಎಲ್ಲ ಜಂಪ್ ಆಗುತ್ತೆ. ಬರೆದಿಟ್ಕೊಳ್ಳಿ ಮಕ್ಕಳೇ. ಮೊನ್ನೆ ನನ್ನ ಗುರುಗಳು ಒಂದು ಕ್ಷೇತ್ರಕ್ಕೆ ಹೋಗಿದ್ದಾರೆ. ಅವ್ರ ಜೊತೆಲಿ ಇನ್ನೊಂದು 4 ಜನ ಆತ್ಮೀಯರು. ಒಂದು ವಿಶೇಷ ಕ್ಷೇತ್ರ, ಮಳೆ ಇಲ್ಲ. ಎಲ್ರೂ ಮಳೆ ಬೀಳತಕ್ಕಂಥ, ಸದಾ ಮಳೆ ಬೀಳತಕ್ಕಂಥ ಮಳೆಗಾಲದ ಪ್ರದೇಶದಲ್ಲೇ ಬರಗಾಲದ ಛಾಯೆ. ಒಂದು ವಾರ ಮೇಲೆ ಆಗ್ಬಿಟ್ಟಿದೆ ಗುರುಗಳೇ, ಸಣ್ಣ ಸಣ್ಣ ಹನಿ ಬೀಳ್ತಿದೆ ಅಂತ. ಒಂದು ವಿಶೇಷ ಕ್ಷೇತ್ರಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಅಮ್ಮನವ್ರ ಕ್ಷೇತ್ರಕ್ಕೆ ಹೋಗ್ತಾರೆ. ಅಲ್ಲಿ ಮುಗಿಸಿ ಪ್ರಾರ್ಥನೆ, ದರ್ಶನ, ಪ್ರಸಾದ, ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾರೆ. ಹೋಗುವಷ್ಟರಲ್ಲಿ ಅಬ್ಬರಿಸುವ ಮಳೆ. ಆ ಮಳೆಯಲ್ಲೇ ಅಮ್ಮನವರ ದರ್ಶನ. ಅಲ್ಲಿಂದ ಒಂದು 60 ಕಿಲೋಮೀಟರ್ ಇವರಿದ್ದ ಜಾಗದಲ್ಲಿ ಎಲ್ಲಿ ಮಳೆ ಇಲ್ಲವೋ, ತುಂಬಿ ತುಳುಕುವ ನದಿಗಳು, ಆರ್ಭಟಿಸುವ, ಬೋರ್ಗರೆಯುವ, ಮಳೆ ಬೀಳುವ ಒಂದು ಪ್ರದೇಶ. ಗುರುಗಳು ತಮ್ಮವ್ರ ಜೊತೆಲಿ ಹೋಗಿರೋದು. ನೋಡಿ, ಹೋಗ್ತಿದ್ದಾಗೆ ಒಂದು ಅಮ್ಮನವರ ಕ್ಷೇತ್ರ, ಸಣ್ಣ ಹನಿ ಸ್ಟಾರ್ಟ್ ಆಗಿ ಇನ್ನೊಂದು ಅಮ್ಮನವರ ಕ್ಷೇತ್ರಕ್ಕೆ ಹೋಗ್ತಿದ್ದ ಹಾಗೆಯೇ ಆರ್ಭಟಿಸುವ ಮಳೆ. ಅದನ್ನು ತಗೊಂಡು ಯಾವ ಜಾಗದಲ್ಲಿ ಮಳೆ ಇಲ್ವೋ ಆ ಜಾಗಕ್ಕೆ ಬರ್ತಾರೆ. ನೀವು ನಂಬಲ್ಲ, ಒಂದು ವಾರದಿಂದ ಮಳೆ ಬೀಳ್ತದೆ. ಗುರುಗಳ ಆತ್ಮೀಯರು ಹೇಳಿದ್ರು, ಗುರುಗಳ ಜೊತೆಲಿ ಹೋಗಿದ್ವಿ, ಅದು ಏನ್ ಪವಾಡ ನಡೀತೋ ಗೊತ್ತಿಲ್ಲ, ಗುರುಗಳು ಈ ತರ ಅಂತ. ಗುರುಗಳನ್ನ ಕೇಳಿದೆ, ಏನ್ ಗುರುಗಳೇ ಅಂತ. ಇನ್ನೇನೋ ಕೇಳಿರ್ತೇನೆ ನಾನು. ಅಮ್ಮ, ಲೋಕ ತತ್ತರಿಸ್ಬಿಟ್ಟಿದೆಮ್ಮ, ನನಗೆಲ್ಲ ಕೊಟ್ಟಿದ್ದೀನಿ, ನನಗೇನ್ ಕೊಡ್ಬೇಕು, ಯಾವಾಗ ಕೊಡ್ಬೇಕು? ಅಲ್ಪ ಜೀವಿ ನಾನು, ಅಲ್ಪ ಪ್ರಾಣ, ತೃಣ ಮಾತ್ರ ನಾನು, ಒಂದು ಗರಿಕೆಗೂ ಸಮವಲ್ಲ. ನಿನಗೆ ಗೊತ್ತಿದೆ ನನಗೇನ್ ಕೊಡ್ಬೇಕು, ಯಾವಾಗ ಕೊಡ್ಬೇಕು, ಎಷ್ಟು ಕೊಡ್ಬೇಕು. ನನಗೆಲ್ಲ ಕೊಟ್ಟಿದ್ದೀನಿ, ನಾನು ತೃಪ್ತಿ ಇದ್ದೇನೆ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಲೋಕ ತಂಪಾಗ್ಲಮ್ಮ. 2ನೇ ದೇವಿ ಹತ್ರ ಹೋಗ್ತಿದ್ದಾಗೆ ಮಳೆ ಶುರು. 3ನೇ ದೇವಿ ಹತ್ರ ಹೋಗೋಷ್ಟರಲ್ಲಿ ಆರ್ಭಟಿಸುವ ಮಳೆ. ಅಲ್ಲಿಂದ ಸೀದಾ 60 ಕಿಲೋಮೀಟರ್ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. 7 ದಿನದಿಂದಲೂ ಕುಂಭದ್ರೋಣ ಮಳೆ, ಹೈ ಅಲರ್ಟ್. ಅಷ್ಟೇ ಕೇಳಿದ್ದು, ಅಮ್ಮ ಮಳೆ ಆಗ್ಲಮ್ಮ, ರೈತ ತತ್ತರಿಸ್ಬಿಟ್ಟಿದ್ದಾನೆ, ಸಾಮಾನ್ಯ ತತ್ತರಿಸ್ಬಿಟ್ಟಿದ್ದಾನೆ, ಕಾಡು ಪ್ರಾಣಿ, ಪಶು ಪಕ್ಷಿ ಪ್ರಾಣಿ ಸಂಕುಲ ಎಲ್ಲ, ಸಸ್ಯಗಳೆಲ್ಲ ಇದಾಗ್ಬಿಟ್ಟಿದ್ದಮ್ಮ. ಅಮ್ಮ ನೀನೇ ದಾರಿ ತೋರ್ಸು. ಇಷ್ಟೇ ಕಣೋ ಪ್ರಾರ್ಥನೆ ಮಾಡಿದ್ದು. ಅಲ್ಲ ಗುರುಗಳೇ, ಎಲ್ರು ಎಲ್ಲದಕ್ಕೂ ತಮ್ಗೆ ಇದು ಬೇಕು ಅದು ಬೇಕು. ಜಗನ್ಮಾತೆ ಗೊತ್ತಿಲ್ವೇನೋ, ನಮ್ಮನ್ನ ಭೂಮಿಗೆ ಕಳಿಸೋವಾಗ ನಮ್ಗೆ ಎಷ್ಟೆಷ್ಟು ಪ್ರಾಪ್ತಿ ಅಂತ ಇಟ್ಬಿಟ್ಟಿರುತ್ತೆ. ಮನುಷ್ಯನ ಜೀವನ ತನಗೋಸ್ಕರ ಬದುಕೋದಲ್ಲ, ತನಗೋಸ್ಕರ ಆಸೆ ಪಡೋದಲ್ಲ, ತನ್ನ ಆಸೆಲಿರೋದಲ್ಲ, ತನ್ನ ನಿರಾಸೆಲಿರೋದಲ್ಲ. ಏನಾದ್ರೂ ಒಂದು ಕೊರತೆ ಕೊಟ್ಟಿರ್ತಾರೆ. ನಾವು ದೇವ್ರ ಹತ್ರ ಹೋಗೋದು ಕೇಳೋದೇ ಅದು, ನನಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಕುಟುಂಬ ಇಲ್ಲ, ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಆರೋಗ್ಯ ಇಲ್ಲ. ಯಾರಿಗಿಲ್ಲ? ಯಾರ ಮನೇಲಿ ಇಲ್ಲ ಕಣೋ. ಮನುಷ್ಯ ಅಂತ ಈ ಭೂಲೋಕದ ಮೇಲೆ ಹುಟ್ಟೋದೇ ಒಂದು ಮಹಾಪುಣ್ಯ. 84 ಲಕ್ಷ ಯೋನಿಗಳನ್ನ ದಾಟಿಕೊಂಡು, ಆ ಜನ್ಮಗಳನ್ನ ದಾಟಿಕೊಂಡು ಬರ್ತೀವೋ, ಇದೊಂದು ಒಂದು ಪರ್ವ. ನಾವು ಮನುಷ್ಯನಾಗ ಹುಟ್ಟು ಬಂದಿರೋದು ನಮಗೋಸ್ಕರ. ಯೋಚನೆ ಮಾಡಬಾರ್ದು, ಕೇಳಬಾರ್ದು ಭಗವಂತನನ್ನ, ನೀನ್ ಚೆನ್ನಾಗಿದ್ದೀಯಾ,
ನೀನು ಚೆನ್ನಾಗಿದ್ಯಾ, ನೀನ್ ತಂಪಾಗಿರು, ನೀನ್ ತಂಪಾಗಿದ್ರೆ ಲೋಕವೆಲ್ಲ ತಂಪಾಗುತ್ತೆ, ದಾರಿ ತೋರಿಸು. ಲೋಕಕ್ಕೆ ಕೇಳ್ಬೇಕೋ? ಅಮ್ಮ ಕೊಟ್ಟಿದ್ದಾಳೆ ವರ ಕಣೋ, ಖುಷಿ ಆಯ್ತು ಕಣೋ ನೀನ್ ಹೇಳಿದ ಮೇಲೆ. ಅವ್ರಿಗೆ ಅದ್ರ ಬಗ್ಗೆ ಗಮನನೂ ಇಲ್ಲ. ಅವರ ಜೊತೆಯಲ್ಲಿರೋರು ಹೇಳಿದ್ದು, ನಾನು ಕೇಳಿದ್ದು. ಅಂದರೆ ಈ ಕುಜರಾಹು ಸಂಧಿ ನಡೀತಿರೋದು ಅಲ್ಲಲ್ಲಿ ಈ ರೀತಿ ನಡೀತಿದೆ ಮಕ್ಕಳೇ. ಎಲ್ಲೋ ಬರಗಾಲದ ಛಾಯೆ, ಎಲ್ಲೋ ರೈತ ಆಕಾಶ ನೋಡ್ತಿದ್ದಾನೆ, ಎಲ್ಲಾ ಕಡೆ ಮಳೆ ಆಗಿ, ಎಲ್ಲಾ ಕಡೆ. ಅದಕ್ಕೆ ಇವತ್ತೊಂದು ಷಷ್ಠಿ ವಿಶೇಷವಾಗಿ, ಹಸ್ತ ನಕ್ಷತ್ರ ಬೇರೆ ವಿಶೇಷವಾಗಿ ಹೋಗಿ ಹತ್ತಿರದಲ್ಲಿ ಎಲ್ಲಿಯಾದ್ರೂ ಸುಬ್ರಹ್ಮಣ್ಯರ ದೇವಸ್ಥಾನ, ನಾಗರಕಟ್ಟೆ ಈ ಥರದ್ದಿದ್ರೆ ಹೋಗ್ಬಿಟ್ಟು ಒಂದು ಪುಟ್ಟ ತನಿ ಹಾಕೋದು, ಸ್ವಾಮಿ ತಂಪಾಗು, ಭೂಮಿ ತಂಪು ಮಾಡು, ಎಲ್ಲರಿಗೂ ಸಕಾಲಕ್ಕೆ ಮಳೆ ಬೆಳೆ ಆಗೋ ಥರ ನೋಡ್ಕೋ, ಕಾಪಾಡು ನಮ್ಮನ್ನ, ಈ ಜೀವ ಸಂಕುಲ ಏನು ಆಗದ ಹಾಗೆ ರಕ್ಷಿಸು, ನಮ್ಮಲ್ಲಿ ಆ ಉದ್ವೇಗ ಉನ್ಮತ್ತ ವಿಕಾರಗಳು. ನೋಡಿ ಮೊನ್ನೆ ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿ ಬ್ರಹ್ಮೋತ್ಸವ ರಥೋತ್ಸವ ಎಷ್ಟು ವಿಶೇಷವಾಗಿ ನಡೆದಿದಲ್ಲ, ಹೆಚ್ಚು ಕಡಿಮೆ ಅಲ್ಲೂ 100 ಕಳ್ಳರನ್ನ ಹಿಡ್ದಿದಾರಪ್ಪ. ಅಲ್ಲೂ 100 ಕಳ್ಳರನ್ನ ಹಿಡ್ದಿದ್ದಾರೆ. ಲಕ್ಷಾಂತರ ಜನಗಳ ನಡುವೆ ಪೊಲೀಸ್ ಪ್ಯಾಟ್ರೋಲಿಂಗ್ ಇಟ್ಟು, ಡ್ರೋನ್ ಇಟ್ಟು, ಕ್ಯಾಮ್ರಾಗಳಿಟ್ಟು, ಅಷ್ಟು ಒಂದು ಧಾರ್ಮಿಕ ಕ್ಷೇತ್ರ, ಅಂಥದೊಂದು ಧರ್ಮ ಕಾರ್ಯ ನಡೀತಿದೆ ಅಂದ್ರೂ ಕೂಡ ಕಳ್ಳರ ಕೊಂಪೆ ಬಂದು ಸೇರುತ್ತೆ. ಎಲ್ಲಿಲ್ಲ ಕಳ್ಳರ ಕೊಂಪೆ, ಎಲ್ಲಿಲ್ಲ ಕಳ್ಳನ ಬುದ್ಧಿ, ಮನೋಬುದ್ಧಿ. ನಾವು ಯಾವಾಗ್ಲೂ ನಮ್ಮ ಗುರುಗಳು ಒಂದು ಮಾತು ಹೇಳ್ತಿರ್ತಾರೆ. ಒಮ್ಮೆ ಅವರ ಆತ್ಮೀಯರು, ಗುರುಗಳೇ ನಾವೆಷ್ಟು ಒಳ್ಳೆಯವರು, ನೀವೆಷ್ಟು ಒಳ್ಳೆಯವರು ಅಂತ ನಿಮಗೆ ಗೊತ್ತಿಲ್ಲ ಗುರುಗಳೇ. ಹೌದಾ, ಹೇಗೆ ಅಂದ್ರು. ಹೌದಪ್ಪ, ಹೌದು ಗುರುಗಳೇ, ನೀವೆಷ್ಟು ಒಳ್ಳೆಯವರು ಅಂತ ನಿಮಗೆ ಗೊತ್ತಿಲ್ಲ, ಅದು ಬೇರೆಯವ್ರಿಗೆ ಗೊತ್ತಿರುತ್ತೆ ನಿಮ್ಮ ಒಳ್ಳೆತನ. ಎಲ್ಲರೂ ಅಯ್ಯೋ ಎಂಥ ಗುರುಗಳು, ಎಂಥ ಗುರುಗಳು, ಎಂಥ ವಿಶೇಷ, ಎಂಥ ವಿದ್ವತ್ತು, ಎಂಥ ಜ್ಞಾನ ಅಂತ. ಗುರುಗಳು ಪಳ್ಳಂತ ನಗ್ಬಿಟ್ರು. ತಾಂಬೂಲ ಹಾಕೊಂಡಿದ್ರು, ಪಳ 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 ಅಂತ ಬಿದ್ದು ಬಿದ್ದು ನಗ್ತಿದ್ರು. ಅವ್ರು ಹಾಗೆ ದಿಢೀರ್ ದಿಢೀರ್ ಅಂತ ಈ ಥರದ್ದು ಗುಡುಗುಸಿಡ್ಲು. ಯಾರು ಹೇಳ್ತಿದ್ರು, ನಮಗ್ ನಮ್ಮ ಒಳ್ಳೆತನ ಗೊತ್ತಾಗಲ್ವಂತೆ, ಸತ್ಯವೇ. ಯಾರಾದ್ರೂ ಹೇಳಿದ್ರೆ ಅವನ್ ಎಂತ ಒಳ್ಳೆಯವನ್ ಗೊತ್ತಾ, ದಾನವಂತ, ಧರ್ಮವಂತ, ಸುಜ್ಞಾನವಂತ, ಕೀರ್ತಿವಂತ, ವಿಜ್ಞಾನವಂತ, ಸತ್ಯವಂತ, ಪ್ರಾಮಾಣಿಕವಂತ, ಏನೇನೋ ಹೇಳ್ತಾರೆ. ನಾವೇನೋ ಒಂದು ಮಾಡ್ಕೊಂಡಿರ್ತೀವಿ. ಎಲ್ಲರೂ ಹರಿಶ್ಚಂದ್ರ ಕಣೋ, ಸತ್ಯವಂತ, ಪ್ರಾಮಾಣಿಕತೆ ಇದೆಲ್ಲ ಹೇಳ್ತಾರೆ. ನಿಜವೇ, ಇನ್ನೊಬ್ರು ಹೇಳಿದ್ರೇನೆ ನಮ್ಮ ಬಗ್ಗೆ ಗೊತ್ತಾಗೋದು, ನಮ್ಮ ಒಳ್ಳೆತನ. ಮನುಷ್ಯ ಎಡಗೈಯಲ್ಲಿ ಬಲಗೈಯಲ್ಲಿ ಈ ತರ ಏನೇನೋ ಹೇಳ್ತಿರ್ತಾರೆ. ಗುರುಗಳಿಗೆ ಆ ಮಾತು ಹೇಳ್ಬಿಟ್ರು, ಗುರುಗಳಿಗೆ ನಿಮ್ ಬಗ್ಗೆ ಗೊತ್ತಿಲ್ಲ, ನಿಮಗೆ ನೀವೆಷ್ಟು ಒಳ್ಳೆಯವ್ರು ಗೊತ್ತಾ, ನೀವೆಷ್ಟು ಜ್ಞಾನವಂತರು ಅಂದ್ರೆ ಬಿದ್ದು ಬಿದ್ದು ನಗ್ತಿದ್ದಾರೆ. ನಾನು ಏನ್ ಗುರುಗಳೇ ಯಾಕಾಗಿ ನಗ್ತಿದ್ರೆ, ಹೋಗೋ ಅವ್ನ್ ಮೂರ್ಖ, ಅವನಿಗೇನ್ ಗೊತ್ತು, ಇದು ಯಾಕೆ ಗುರುಗಳಂತೆ. ನಾವೆಷ್ಟು ಕೆಟ್ಟವ್ರು ಅಂತ ನಮಗ್ ಮಾತ್ರ ಗೊತ್ತು ಕಣೋ ಅಂದ್ಬಿಟ್ರು. ಸಿಡ್ಲು ಹೊಡೆದಾಗ ಆಗ್ಬಿಡ್ತು ನನಗೆ. ಸತ್ಯವಲ್ವಾ? ನಾವೆಷ್ಟು ಕೆಟ್ಟವರು, ವಿಕೃತಿಗಳು, ದುಷ್ಟರು, ದುರುದ್ದೇಶವಂತರು, ಅಪ್ರಾಮಾಣಿಕರು, ಅಸತ್ಯವಂತರು, ವಿಕಾರಿಗಳು, ಕಾಮಿಗಳು, ಭೋಗಿಗಳು, ಬಿದ್ದು ಬಿದ್ದು ನಕ್ಕಿದೆ. ನಾವೆಷ್ಟು ಕೆಟ್ಟವರು ಅಂತ ನಮಗ್ ಮಾತ್ರ ಗೊತ್ತಿದೆಯೋ ಅಂತ. ಹೌದಲ್ವಾ? ನಾವು ಯಾರ್ದು ಕದಿಲಿಕ್ಕೆ ಪ್ರಯತ್ನ ಮಾಡಿರ್ತೇವೆ, ಕಿತ್ಕೊಳ್ಳೋಕ್ ಪ್ರಯತ್ನ ಮಾಡಿರ್ತೇವೆ, ಮೋಸ ಮಾಡೋಕ್ ಪ್ರಯತ್ನ ಮಾಡಿರ್ತೇವೆ. ಯಾವುದೋ ಒಂದು ಅಂದವಾಗಿರೋದು ನನಗೆ ಬೇಕು ಅಂತ ಅಪ್ಕೊಳಕ್ ಹೋಗ್ತೇವೆ, ತಗೊಳಕ್ ಹೋಗ್ತೇವೆ, ಕಿತ್ಕೊಳಕ್ ಹೋಗ್ತೇವೆ, ಬಾಚ್ಕೊಳಕ್ ಹೋಗ್ತೇವೆ. ನಮ್ಮ ವಿಕಾರ, ನಮ್ಮ ವಿಕೃತಿ, ನಮ್ಮ ಕೆಟ್ಟದ್ದು ಯಾರಿಗೂ ಗೊತ್ತಿರಲ್ಲ ಮಕ್ಕಳೇ. ಇದು ಪರಮಾತಿ ಪರಮ ಸತ್ಯ ನನ್ನ ಗುರುಗಳು ಹೇಳಿದ್ದು. ನೋಡಿ, ನಮ್ಮ ಒಳ್ಳೆತನ ಇನ್ನೊಬ್ರಿಗೆ ಗೊತ್ತಿದೆ. ಏನ್ ದಾನ ಮಾಡಿದ್ರಪ್ಪ, ದಾನ ಶ್ರೇಷ್ಠಿ, ವಿದ್ಯಾ ಶ್ರೇಷ್ಠಿ. ಎಷ್ಟು ಜನಕ್ಕೆ ವಿದ್ಯೆ ಹೇಳ್ಕೊಟ್ರು ಗೊತ್ತಾ, ಎಷ್ಟು ಜನಕ್ಕೆ ದಾರಿ ದೀಪ ಆಗಿದ್ದಾರೆ ಗೊತ್ತಾ, ಎಷ್ಟು ಜನಕ್ಕೆ ಬದುಕು ಹೇಳ್ಕೊಟ್ಟಿದ್ದಾರೆ ಗೊತ್ತಾ, ಹಾಗೆ ಹೀಗೆ ಅನ್ನತಕ್ಕಂಥದ್ದು. ಹೌದು, ಅದ್ ಹೇಳಿದಾಗ ನಮ್ಮ ಮನಸ್ಸಿಗೆ ಒಂದು ಪೂರ್ಣ ತೃಪ್ತಿ, ಒಂದು ಅಲ್ಪ ತೃಪ್ತಿ ಆದ್ರೂ ಬರುತ್ತೆ. ಇದ್ರ ಬಗ್ಗೆ ಅಟ್ಯಾಚ್ ಇಲ್ದಿದ್ದವನು ಓಕೆ ಬಿಡು ಅಂತ ಸುಮ್ಮನಾಗ್ತಾರೆ. ಆದ್ರೆ ನನ್ನ ಗುರುಗಳು ಹೇಳಿದ ಆ ಮಾತು ಇದೆಯಲ್ಲ, ಅದೊಂದು ಅದ್ಭುತ. ನಮ್ಮ ವಿಕಾರ, ನಮ್ಮ ಕೆಟ್ಟದ್ದು ನಮಗೆ ಮಾತ್ರವೇ ಗೊತ್ತಿರುವುದು. ಏನೋ ಒಂದು ಮಾಡಿರ್ತಾವ, ತುಂಬಾ ಇರುತ್ತೆ ನಮ್ಮಲ್ಲಿ ದುರ್ಗುಣಗಳ. ಈ ದೇಹ ಬಯಸಿದ್ದೆಲ್ಲ, ಬಯಸದೇ ಇರೋದೆಲ್ಲ, ಸಿಗದೇ ಇರೋದೆಲ್ಲ, ಅದಕ್ಕೆಲ್ಲದಕ್ಕೂ ಕೈ ಹಾಕ್ಲಿಕ್ಕೆ ಹೋಗಿರ್ತವೆ. ಬಾಚ್ಕೊಳ್ಳೋಕೆ, ಕಿತ್ಕೊಳ್ಳೋಕೆ, ತಗೊಳಕ್ಕೆ. ಕರ್ಮದಂತೆಯೇ ಬುದ್ಧಿ ಅಂತ ಹೇಳ್ತೇವಲ್ಲ, ನಾವು ಮುಚ್ಚಿಟ್ಕೊಂಡು ಒಂದು ಮುಖವಾಡದಲ್ಲಿ ಬದುಕ್ತಿರ್ತವೆ. ಹೌದು, ಆ ರೀತಿ ಗುರುಗಳು ಹೇಳ್ದಾಗ ಕುಳಿತುಕೊಂಡು ನಾನು ಯೋಚನೆ ಮಾಡಿದೆ, ಹೌದಲ್ವಾ, ನನ್ನಲ್ಲೂ ಎಷ್ಟು ದುರ್ಗುಣಗಳಿದಾವೆ, ತುಂಬಾ ಇದಾವೆ, ಬೆಟ್ಟದಷ್ಟು, ಮಹಾ ಬೆಟ್ಟದಷ್ಟು. ನೀವೊಂದು ಪುಟ್ಟ
ಒಂದು ಸ್ಪೂನ್ ಅಷ್ಟು ತಪ್ಪು ಅಂದ್ರೆ ನನ್ನದು ಬೆಟ್ಟದಷ್ಟು ತಪ್ಪುಗಳ ಒಂದು ಸಂಕುಲ ಎದ್ದು ಬಿಟ್ಟಿರುತ್ತೆ. ಇದು ಸತ್ಯ ನೋಡಿ. ಅದಕ್ಕೆ ಅದು ಒಂದು ಅಳಿಯಬೇಕು, ಕಂಟ್ರೋಲ್ ಅದು ಕಡಿಮೆ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಅದನ್ನ ಬಿಟ್ಟು ಒಳ್ಳೇದ್ರ ಕಡೆ ಗಮನ ಕೊಡ್ಲಿಕ್ಕೆ ಇವತ್ತು ಷಷ್ಠಿ ಇದೆ. ಸ್ವಲ್ಪ ಉಪ್ಪು ಖಾರ ಇಲ್ಲೋದು ಬೇಡ, ಒಗ್ಗರಣೆ ಹಾಕಿ ತಿನ್ನೋದು ಬೇಡ. ಉಪ್ಪು ಖಾರ ಇರ್ಲಿ, ಒಗ್ಗರಣೆ ಬೇಡ. ಒಂದು ಚಟ್ನಿ ರುಬ್ಕೊಂಡು ಇಡ್ಲಿ ತಿನ್ನಿ, ಸ್ಟೀಮ್ ಇಡ್ಲಿ. ಅನ್ನ ಮಾಡ್ತಿದ್ದೀರಿ ಬೆಳಿಗ್ಗೆನೆ, ಒಂದು ಚಟ್ನಿ ಅದನ್ನ ಮಾಡ್ಕೊಳ್ಳಿ. ಇವತ್ತಾದಷ್ಟು ಒಂದು ಬಾಳೆ ಎಲೆನಲ್ಲಿ ಊಟ ಮಾಡೋದು. ಇವತ್ತೊಂದು ಸ್ವಲ್ಪ ಬ್ರಹ್ಮಚರ್ಯ ಇರ್ಲಿಕ್ಕೆ ಪ್ರಯತ್ನ ಮಾಡೋದು, ಹೊರಗಡೆ ತಿಂದೇ ಇರೋದು, ಒಗ್ಗರಣೆ ಊಟ ಬೇಡ. ಭಗವಂತನಿಗೆ ಆ ಒಂದು ಓಂ ತತ್ಪುರುಷಾಯ ವಿದ್ಮಹೆ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಸುಬ್ರಹ್ಮಣ್ಯ ಪ್ರಚೋದಯಾತ್, ತನ್ನೋ ಸುಬ್ರಹ್ಮಣ್ಯ ಪ್ರಚೋದಯಾತ್. ಭಗವಂತನ ಅನುಗ್ರಹ ಕುಜ ಈ ಭೂಮಿ ಮೇಲೆ ನಮಗೆ ಬಾಳಲು ಇರಲು ಆ ಸ್ವಾಮಿ ನಮಗೆ ಉಳ್ಕೊಳ್ರು ಅಂತ. ಆದ್ರೆ ನಾವೇನ್ ಗೊತ್ತಾ, ಈ ಭೂಮಿ ಯಾರ್ದು ಗೊತ್ತಾ? ನನ್ನದೇ ನಂದು ಅನ್ನೋನೆಲ್ಲ ನಾವು ಹೊಟ್ಟು ಒಂದ್ಸಲಿ ಸ್ಮಶಾನದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಯಾರು ಗೊತ್ತೇನೋ ಅವರು ಸ್ಮಶಾನ ನೋಡಿ ಮಲಗಿದಾನೆ, ಇಲ್ಲ ಸುಟ್ಟಾಕ ಅಲ್ಲೊಂದು ಕಟ್ಟಿದ್ದಾರೆ. ಊರೇ ಮೆರೆದವರೆಲ್ಲ ಸ್ಮಶಾನದಲ್ಲಿ ಮಣ್ಣಾಗಿ ಕೂತಿದ್ದಾರೆ. ಆದರೂ ನಮ್ಮ ಬುದ್ಧಿ ಬಿಡುವುದಿಲ್ಲ. ಆ ವಾಲ್ಮೀಕ ಸುಬ್ರಹ್ಮಣ್ಯರ ಆಶೀರ್ವಾದ ಅಂತ ಒಂದು ಕುಜನ ಮೇಲೆ ರಾಹುವಿನ ದೃಷ್ಟಿ ಒಂದ್ ರೀತಿ ಅಪಘಾತಗಳ ಸರಮಾಲೆ. ಹೇಳಿದ್ನಲ್ಲ, ಆ ಒಂದು ಬದ್ರಿನಾಥ್, ಕೇದಾರ್ನಾಥ್, ಅಮರನಾಥ್, ಆ ಪೂರ್ಣ ಶಿವಲಿಂಗ 5 ದಿನಕ್ಕೆ ಕರಗೋಗಿದೆ ಅಂದ್ರೆ ಕಂಪಿಸ್ತಿದ್ದೀನಿ. ಏನಾಗುತ್ತೋ ಈ ಒಂದು ಕುಜನ ಭಾವ. ಇನ್ನೂ ಒಂದು 45-48 ದಿನ ಕಡಿಮೆ ಎಂದರು, ಇನ್ನೇನು ಅನಾಹುತ ಮಾಡ್ತಾನೆ. ಅಷ್ಟರಲ್ಲಿ ಬೇರೆ ಗುರು ಅಸ್ತಂಗತ ಇದೆ, ಶುಕ್ರ ಅಸ್ತಂಗತ ಇದೆ, ಲಕ್ಷ್ಮಿ ಅಸ್ತಂಗತ, ಜ್ಞಾನ ಅಸ್ತಂಗತ. ವಿಚಿತ್ರವಾಗಿ ಆಡ್ತೇವೆ. ವಿಚಿತ್ರ ಕೋರಿಕೆಗಳು, ವಿಚಿತ್ರವಾದಂಥ ಸಂಬಂಧಗಳು, ವಿಚಿತ್ರವಾದಂಥ ಒಂದು ಆಸೆಗಳು, ವಿಕಾರಗಳಿಗೆ ಒಳಗಾಗ್ತೇವೆ. ದಯಮಾಡಿ ಎಲ್ಲರೂ ಇವತ್ತು ಷಷ್ಠಿ ಯಾರ್ಯಾರಾಗುತ್ತೋ ಆ ನಾಗಪ್ಪನನ್ನ ನೆನೆಸ್ಕೊಳ್ಳಿ, ಸುಬ್ರಹ್ಮಣ್ಯರನ್ನ ನೆನೆಸ್ಕೊಳ್ಳಿ, ಆ ಷಣ್ಮುಖನನ್ನ ನೆನೆಸ್ಕೊಳ್ಳಿ. ಹತ್ತಿರದಲ್ಲಿ ನಿಮ್ಗಿದೆ ಘಾಟಿ ಸುಬ್ರಹ್ಮಣ್ಯ, ಹೋಗಿ ಬನ್ನಿ. ಆಗುತ್ತೆ ಅನ್ನೋದಾದ್ರೆ ಸಮಯ ಇದ್ರೆ ಪಟ ಓಡಬೇಡಿ. ಇಲ್ಲ, ಮನೆ ಪಕ್ಕದಲ್ಲೇ ಇರುತ್ತೆ ಎಲ್ಲಾ ವಿನಾಯಕರ ಆಲಯ, ಸುಬ್ರಹ್ಮಣ್ಯರ ಆಲಯ, ಶಿವಾಲಯ. ಕೆಲವು ಕಡೆ ನಾಗರಕಟ್ಟೆ, ಅರಳಿಕಟ್ಟೆ, ಅಶ್ವತ್ಥ ಕಟ್ಟೆ ಅಂತ ಕಟ್ಟಿರ್ತಾರೆ. ಹೋಗಿ ಅಲ್ಲಿ ಕುಳಿತು ಬನ್ನಿ. ಸ್ವಾಮಿ ತಪ್ಪು ಒಪ್ಪೋ, ತಿಳಿದೋ ತಿಳಿಯದೆಯೋ ನಮ್ಮ ಮನಸ್ಸು ಈ ರೀತಿ ವಿಕಾರಗಳಿಗೆ ಕರ್ಕೊಂಡೋಗಿ ನಿಲ್ಸಿದೆ. ನಿನ್ನ ಹತ್ರ ಕೇಳ್ಕೊಳ್ಳೋದು ಇನ್ಯಾರ ಹತ್ರ ಹೇಳ್ಕೊಳ್ಳೋದಯ್ಯ? ನಾನು ಯಾಕೆ ಹೀಗೆ ಆಡ್ತೇನೆ? ಯಾಕೆ ಈ ರೀತಿ ಉನ್ಮಾದವಾಗಿ ಆಡ್ತೇನೆ? ಹುಚ್ಚುಚ್ಚಾಗಿ ಆಡ್ತೇನೆ? ಹುಚ್ಚು ಕೋರಿಕೆಯಲ್ಲೇ ನಾವು ಒದ್ದಾಡೋದು. ಇರೋದನ್ನ ಬಿಟ್ಟು ಇಲ್ಲದಿರುವುದರನ್ನೇ ತಪಸ್ತಕ್ಕಂಥ ಒಂದು ಭಾವವಾಗತಕ್ಕಂಥದ್ದು ಆಗುತ್ತದೆ. ಸೊ ಆ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಅಲ್ಲೊಂದು ಹೋಗ್ಬಿಟ್ಟು ತನಿ ಹಾಕಿ ಬನ್ನಿ. ಆಗುತ್ತೆ. ನಾಗರಿಕಲ್ಲಿತ್ತು ಅಂದ್ರೆ ಅದಕ್ಕೊಂದು ಪುಟ್ಟ ಶಲ್ಯ ಕಟ್ಟಿಬಿಟ್ಟು ಒಂದು ಸ್ವಲ್ಪ ಧೂಪ ದೀಪ, ಒಂದು ಸಣ್ಣ ಹಾಲಿನ ಅಭಿಷೇಕ, ಸಣ್ಣದಾಗಿ ಒಂದು 3 ಸ್ಪೂನ್ ಅಷ್ಟು, ಒಂದು ಗಂಧ ಇಡಿ, ಅರಿಶಿನ ಕುಂಕುಮ ಇಡಿ, ಒಂದು ಸಣ್ಣ ಧೂಪ ಇಡಿ, ಸಣ್ಣ ಅಚ್ಚು ಬೆಲ್ಲ ಆದ್ರೂ ಇಡ್ತಕ್ಕಂಥದ್ದು ಮಾಡಿ. ಇವತ್ತು ಸಿಹಿ ತಿನ್ಬೋದು, ತೊಂದರೆ ಇಲ್ಲ. ಬೆಳಿಗ್ಗೆ ಫಲಾಹಾರ ತಿನ್ನಿ, ಇಲ್ಲ ಸ್ಟೀಮ್ಡ್ ವೆಜಿಟೇಬಲ್ಸ್ ಆ ಥರದ್ದೇನಾದ್ರೂ ತಿನ್ನಿ. ಮಧ್ಯಾಹ್ನ ಒಂದು ಸ್ವಲ್ಪ ಹಾಲನ್ನವೋ ಮೊಸರನ್ನವೋ ಈ ಥರ, ಇಲ್ಲ ಒಂದು ಇಡ್ಲಿ ಚಟ್ನಿ ಇದನ್ನು ತಿನ್ನಿ. ಸಂಜೆ ವಿಶೇಷವಾಗಿ ಬಂದು ಮನೇಲಿ ಒಂದು ಪುಟ್ಟ ದೀಪ ದರ್ಶನ ಮಾಡ್ಕೊಳ್ತಕ್ಕಂಥದ್ದು ಇವತ್ತು ಮಾಡಿ. ಷಷ್ಠಿಯ ಈ ಒಂದು ಪ್ರಭಾವ ನಿಮ್ಮ ಮನಸ್ಸಿಗೆ ಸುತ್ತಮುತ್ತ ಆಗ್ತಿರ್ತಕ್ಕಂಥದ್ದು ನಿಮ್ಮ ಮೇಲೆ ಪ್ರಚೋದನೆ ಆಗೋದು ಬೇಡ, ನಿಮ್ಮನ್ನ ಎಳ್ಕೊಂಡು ಹೋಗೋದು ಬೇಡ. ಸುಳಿಯೋದು ರಾಹು ಬಂದು ಕುಜನ ಜೊತೆ ಆ ಬೆಂಕಿಗೆ ಗ್ಯಾಸ್ ಸೇರಿದ್ರೆ ಏನಾಗುತ್ತೆ ಹೇಳಿ? ಸುಂಟ್ರಗಾಳಿಯೇ. ಇವರು ತಮಾಷೆ ನೋಡಿ, ಒಂದು ಹೇಳ್ತೇನೆ, E20 ಆಯಿಲು ಅದು ಇದು ಅಂತಕ್ಕಂಥದ್ದೆಲ್ಲ ಹೇಳ್ತಿದಾರಲ್ವಾ, ಅದನ್ನ ತಗೊಳ್ಳಿ, ಕಾಸ್ಟ್ ಕಡಿಮೆ ಆಗುತ್ತೆ, ಇನ್ನೊಂದು. ಇವ್ರೇನು ಮಾಡೋದು ಬೇಕಿಲ್ಲ. ಕರೆಕ್ಟ್ ಆಗಿರೋ ಸರ್ಕಲ್ಗಳು, ಸಿಗ್ನಲ್ಗಳು, ರೋಡ್ಗಳು ಇದನ್ನ ಮೇಂಟೈನ್ ಮಾಡಿಬಿಟ್ರೆ, ಟ್ರಾಫಿಕ್ ಫ್ರೀ ಕಡಿಮೆ ಮಾಡಿದ್ರೆ ಮಿನಿಮಮ್ 30% ಪೆಟ್ರೋಲ್ ಸೇವ್ ಮಾಡ್ಬೋದು. ಗೊತ್ತಿದ್ಯಾ? ಅದೊಂದನ್ನು ಮಾಡಿದ್ರೆ ಸಾಕು, ಲಕ್ಷಾಂತರ ಕೋಟಿ ಉಳಿಸ್ಬೋದು. ಗೊತ್ತಾ? ಲಕ್ಷಾಂತರ ಕೋಟಿ. ಸರ್ಕಾರಗಳು ನೀವು ಈ ಗಾಡಿ ತಗೊಳ್ಳಿ, ಅವ್ನ ಮ್ಯಾನುಫ್ಯಾಕ್ಚರರ್ ಹೋಗಲ್ಲ. ಈಗ ಆ ಥರದ ಗಾಡಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಅವನಿಗೆ ಸಮಯನೂ ಇಲ್ಲ, ದುಡ್ಡು ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ನಾನು ಎಲ್ಲಿಗೋಗ್ಲಿ ಅಂತಾನೆ.
ಅದಕ್ಕೆ ಎಲೆಕ್ಟ್ರಿಕಲ್ ಗಾಡಿಗಳು ಇಷ್ಟು ವರ್ಷ ತಗೊಂಡಿರೋದು. ಆ ಕಾರ್ಬನ್ ಎಮಿಷನ್ ಇನ್ನೊಂದು ಅಂತ ಸರ್ಕಾರಗಳು ಮಾಡ್ಬೇಕಾಗಿರೋದೇನು, ರಸ್ತೆಗಳನ್ನ ನೀಟಾಗಿ ಮೇಂಟೈನ್ ಮಾಡ್ಬಿಟ್ರೆ ಸಾಕು, ಸಿಗ್ನಲ್ ಫ್ರೀ ತರ ಇರೋ ತರ ನೋಡ್ಕೊಬಿಟ್ರೆ ಸಾಕು. ಇನ್ನೊಂದು ಒಳ್ಳೆ ರಸ್ತೆ ಅಗಲ ಮಾಡೋದು, ಸ್ಟ್ರಿಕ್ಟ್ ಟ್ರಾಫಿಕ್ ಸಿಗ್ನಲ್ ವಯೋಲೇಷನ್ಸ್ ಅನ್ನತಕ್ಕಂಥದ್ದು ಮಾಡಿಬಿಟ್ರೆ ಯಾರು ಸಿಗ್ನಲ್ ಜಂಪ್ ಮಾಡಲ್ಲ, ಕರೆಕ್ಟ್ ಟೈಮ್ ಮೂವ್ ಆಗ್ತದೆ. ಇನ್ನೊಂದಷ್ಟು ಫ್ಲೈಓವರ್ಗಳು ಇನ್ನೊಂದು ಆ ಥರದ್ದು ಮಾಡಿದ್ರೆ ಸಾಕಲ್ಲ. 30% ಮಿನಿಮಮ್. ನೀವು ನೋಡಿ ಬೆಂಗಳೂರಲ್ಲಿ ನೀವು ಬಂದು ಒಂದೊಂದು ಸಿಗ್ನಲ್ 180 ಸೆಕೆಂಡ್ಸ್ ನಿಂತ್ಕೊಳ್ಳುತ್ತೆ. ಇಲ್ಲಿ ಬನ್ನಿ, ಇಲ್ಲಿ 180 ಸೆಕೆಂಡ್ ಇದೆ. ಆಮೇಲೆ ಮೂವ್ ಆಗಿದೆ 30 ಸೆಕೆಂಡ್, ಇಲ್ಲ ಹಬ್ಬಬ್ಬ ಅಂದ್ರೆ 60 ಸೆಕೆಂಡ್ ಕೊಡ್ತಾನೆ. ಮತ್ತು 180 ಸೆಕೆಂಡ್, 3 ನಿಮಿಷ ಗಾಡಿ ಬರ್ನ್ ಆಗುತ್ತೆ ಅಂದ್ರೆ ಯೋಚನೆ ಮಾಡಿ ನೋಡಿ. ಪ್ರತಿ ಸಿಗ್ನಲ್ ಅಲ್ಲೂ ಪ್ರತಿ ಒಂದ್ 2 ಕಿಲೋಮೀಟರ್ 3 ಕಿಲೋಮೀಟರ್ಗೆ 3 ನಿಮಿಷ ಅಂದ್ರೆ ಒಂದ್ 30 ಕಿಲೋಮೀಟರ್ ಹೋಗೋಷ್ಟು ಲೆಕ್ಕ ಹಾಕೊಳ್ಳಿ. 30ರಿಂದ 40 ನಿಮಿಷ ಸಿಗ್ನಲ್ ಅಲ್ಲೇ ಬರ್ನಿಂಗ್. ಅರ್ಧ ಗಂಟೆಲಿ ಎಷ್ಟು ಕಿಲೋಮೀಟರ್ ಹೋಗ್ಬೋದು ಲೆಕ್ಕ ಹಾಕೊಳ್ಳಿ. ಒಂದು ಆವ್ರೇಜ್ ಒಂದು ಅರ್ಧ ಗಂಟೆನಲ್ಲಿ 40 ನಿಮಿಷದಲ್ಲಿ 40 ಕಿಲೋಮೀಟರ್ ಹೋಗ್ಬೋದು. ಬೇಡ 30 ಕಿಲೋಮೀಟರ್ ಇಟ್ಕೊಳ್ಳೋಣ. ಇವತ್ತು ಗಾಡಿಗಳು ಕೊಡೋ ಪೆಟ್ರೋಲು ಮೈಲೇಜು ಹಬ್ಬ ಅಂದ್ರೆ 10ರಿಂದ 12 ಅಷ್ಟೇ. ಸೊ 30 ಕಿಲೋಮೀಟರ್ 3 ಲೀಟರ್ ಪೆಟ್ರೋಲು, ಸೊ 330 ರೂಪಾಯಿ. ನೋಡಿ ಸಿಂಪಲ್ ಸ್ಟಾಟಿಸ್ಟಿಕ್. ತಿಂಗಳಿಗೆ ಎಷ್ಟಾಯ್ತು? 10,000. ವರ್ಷಕ್ಕೆ 1,20,000 ಒಂದು ಗಾಡಿ. ವಿ ಆರ್ ಸಿಂಪ್ಲಿ ವೇಸ್ಟಿಂಗ್. ಈ ವೇಸ್ಟ್ನ ಹೆಂಗ್ ತಡಿಬೇಕು ಅನ್ನೋದನ್ನ ಒಂದು ಯೋಚನೆ ಮಾಡಿಬಿಟ್ರೆ, ಒಂದು ಗಾಡಿಗೆ 1 ಕೋಟಿ ಗಾಡಿಗಳು ಓಡ್ತಿದ್ದಾವೆ. ನಮ್ಮ ಬೆಂಗಳೂರಿನಲ್ಲಿ 1 ಕೋಟಿ ಗಾಡಿ ಮೇಲೆ ಓಡ್ತಿದ್ದಾವೆ. ಒಂದು 50 ಲಕ್ಷ ಕಾರುಗಳು ಓಡ್ತಿದೆ ಅಂತ ಇಟ್ಕೊಳ್ಳಿ. 50 ಲಕ್ಷ ಕಾರು ಇಂಟು 1 ಲಕ್ಷ ರೂಪಾಯಿ ಈ ಪೆಟ್ರೋಲ್ ಬರ್ನಿಂಗ್ ಸಿಸ್ಟಮ್ ಅನ್ನೇ ತಗೊಳ್ಳಿ. ಬರೀ ಹೋಗೋ 30 ಕಿಲೋಮೀಟರ್ಗೆ, ರಿಟರ್ನ್ 30 ಕಿಲೋಮೀಟರ್ ಲೆಕ್ಕ ಹಾಕೊಳ್ಳಿ. 2 ಲಕ್ಷ ಚಿಲ್ಲರೆ ಪೆಟ್ರೋಲ್ ನಾವು ಬನ್ನು ವೇಸ್ಟಿಂಗ್ ಆಗ್ತಿರೋದು ನಮಗೆ ಗೊತ್ತಿಲ್ಲದೆಯೇ. ದಿನ 2 ಲೀಟರ್ ಪೆಟ್ರೋಲ್ ಸಿಗ್ನಲ್ ಜಂಪ್ ಅಂದ್ರೆ 200-220 ರೂಪಾಯಿ, 6,000 ರೂಪಾಯಿ ಒನ್ ವೇಗೆ. ರಿಟರ್ನ್ ಇದನ್ನ ಹೇಳ್ತಿದ್ದೇನೆ, ನಮಗೆ ಗೊತ್ತಿಲ್ಲದೆಯೇ ನಾವು ಈ ತರ ಬ್ಲೀಡ್ ಮಾಡ್ಕೋತಿದ್ದೀವಿ. ಇಷ್ಟು ಕೋಟಿ ಗಾಡಿಗಳು ಬೇಡ 50,000 ತಗೊಂಡ್ ಬರೋಣ ಮಕ್ಕಳೇ, ಬೇಡ 10,000 ತಗೋಬರೋಣ ಮಕ್ಕಳೇ. 1 ಕೋಟಿ ವೆಹಿಕಲ್ ಇಂಟು 10,000 ರೂಪಾಯಿ ಪ್ರತಿ ವರ್ಷ ಮಿನಿಮಮ್ ಸೇವ್ ಮಾಡುತ್ತೆ. ಬರೀ ಬೆಂಗಳೂರು ಅನ್ನತಕ್ಕಂಥದ್ದಾದ್ರೆ 10 ಕೋಟಿ 100 ಕೋಟಿ 1000 ಕೋಟಿ 10,000 ಕೋಟಿ ಮಿನಿಮಮ್ ಬರೀ ಬೆಂಗಳೂರು. ಎಂಟೈರ್ ಇಂಡಿಯಾ ಲೆಕ್ಕ ಹಾಕೊಳ್ಳಿ. ಎಂಟೈರ್ ಇಂಡಿಯಾ ಒಂದು 30 ಸಿಟಿನಲ್ಲಿ ಕಡಿಮೆ ಅಂದ್ರೂ 3 ಲಕ್ಷ ಕೋಟಿಯನ್ನ ಮಿನಿಮಮ್ ನಾವು ಉಳಿಸ್ಬೋದು. ಮಿನಿಮಮ್. ಈ ಟೋಲ್ಸ್ ಲೆಕ್ಕಗಳು, ಸಿಗ್ನಲ್ ಲೆಕ್ಕಗಳು ಇದೆಲ್ಲ ತಗೊಂಡ ಅಂದ್ರೆ, ಸಿಗ್ನಲ್ ಜಂಪ್ಗಳು, ಟ್ರಾಫಿಕ್ ಜಾಮುಗಳು, ಇದನ್ನೆಲ್ಲ ಫ್ರೀ ಮಾಡಿ ನೋಡ್ಬಿಡ್ಲಿ. ಗುಜರಾತ್ ನೋಡಿ, ಇಂಥದ್ದೊಂದು ಸಣ್ಣ ಅಡ್ವೈಸ್ ಸರ್ಕಾರಗಳು ಯೋಚನೆ ಮಾಡಿ ನೋಡ್ಲಿ. ಫೈಟಿಂಗೇ ಬೇಡ, E20 ಬೇಡ, E30 ಬೇಡ, E10 ಬೇಡ. ಇಂಜಿನ್ ಹಾಳಾಯ್ತು, ಅದಾಯ್ತು, ಏನೇನೋ ಕಥೆಗಳು ಮಾತಾಡ್ತಿದ್ರೆ ಯಾವ್ದು ಸರಿ ಯಾವ್ದು ತಪ್ಪು ನಮಗೆ ಗೊತ್ತಿಲ್ಲ. ಇಷ್ಟು ಮಾಡ್ಬಿಡ್ಲಿ. ಸಿಂಪಲ್ ಟ್ಯೂನ್ ಅಪ್. ಎಷ್ಟು ಉಳಿತಾಯ ಗೊತ್ತಿಲ್ಲ. ನಾನು ಆವರೇಜ್ 3 ಲಕ್ಷ ಕೋಟಿ ಹೇಳ್ತಿದ್ದಾನೆ. ಕಡಿಮೆ ಅಂದರೂ ಒಂದು 5ರಿಂದ 10 ಲಕ್ಷ ಕೋಟಿಯನ್ನ ನಮ್ಮ ಸರ್ಕಾರಗಳು ಪ್ರತಿ ಹೈವೇ ಇರ್ಬೋದು, ನ್ಯಾಷನಲ್ ಹೈವೇಸ್ ಇರ್ಬೋದು, ಇವೆಲ್ಲದರಲ್ಲೂ ಉಳಿಸ್ಬೋದು. ಎಲ್ಲಿ ಆ ನಿರ್ಧಾರಗಳಲ್ಲಿ ಅಧಿಕಾರಿಗಳು ಇನ್ನೊಂದು ಆ ರಸ್ತೆಗಳ ಭ್ರಷ್ಟತೆ ನೋಡ್ಬೇಕು. ಕುಜ ಆಗುದು ಆಕ್ಸಿಡೆಂಟ್ಗಳಲ್ಲೇ ಎಷ್ಟೋ ಜನ, ಎಷ್ಟು ಜನಕ್ಕೆ ಸ್ಲಿಪ್ ಡಿಸ್ಕ್ ಆಗಿದೆಯೋ, ಎಷ್ಟು ಜನಕ್ಕೆ ಮಿಸ್ಕ್ಯಾರೇಜ್ ಆಗಿದೆಯೋ, ಎಷ್ಟು ಜನಕ್ಕೆ ಅಬಾರ್ಷನ್ ಆಗಿದೆಯೋ, ಎಷ್ಟು ಜನಕ್ಕೆ ಬಿದ್ದು ಬೇರೆ ಬೇರೆ ಏನೇನೋ ಆಗಿದೆ, ಯಾರು ಗಮನ ಇಲ್ಲ. ಸಣ್ಣ ಒಂದು ಟ್ಯೂನ್ ಅಷ್ಟೇ, ಅದೇ ರೇಡಿಯೋ ಸರಿ ಕೋಟ್ಯಾಂತರ ಲಕ್ಷಾಂತರ ಕೋಟಿ ಇನ್ಫ್ರಾಸ್ಟ್ರಕ್ಚರ್ಗೆ ಹಾಕೋ ಬದಲು ಇಲ್ಲೊಂದು ಸಣ್ಣ ಟ್ಯೂನ್ ಅಪ್ ಮಾಡಿಬಿಟ್ರೆ, ನಮ್ಮ ಘನ ಸರ್ಕಾರಗಳು ಯೋಚನೆ ಮಾಡಿ ನೋಡಿ, ಗುಜರಾತ್ ಸಂಧಿ ಮಾಡ್ಲಿಕ್ಕೆ ಬಿಡೋದಿಲ್ಲ. ಏನ್ ಮಾಡೋದು? ನಮ್ಮ ದೇಶ, ಭಾರತ ಸರ್ಕಾರ ಸ್ವಾತಂತ್ರ್ಯ ಬಂದ ದಿನ ಏನ್ ಗೊತ್ತಾ? ಪುಷ್ಯ ನಕ್ಷತ್ರ ಸಾರ, ಭಾರವೇ, ಒದ್ದಾಟವೇ, ಅದ್ರಲ್ಲಿ ಜಾತಿ ಹೊಡೆದಾಟ, ಧರ್ಮದ ಹೊಡೆದಾಟ ಕೇಳಲೇಬೇಡಿ. ವೈಷ್ಣವರು, ನಮ್ಮ ಸ್ಮಾರ್ತರು, ನಮ್ಮ ಮಾಧ್ವರು, ನಮ್ಮವರೇ, ನಮ್ಮ ಅಣ್ಣ ತಮ್ಮ, ನಮ್ಮ ದೊಡ್ಡಪ್ಪ ನಮ್ಮ ಚಿಕ್ಕಪ್ಪನವರು ಕಿತ್ತಾಡ್ತಿದ್ದಾರೆ. ಅವ್ರ ಮೇಲೆ ಇವ್ರ ಮೇಲೆ ನಿನ್ ಧರ್ಮ ಹೆಂಗಂತು ಅದನ್ನ ಬೇರೆಯವನ್ ಬಾಚ್ಕೋತಿದ್ದಾನೆ, ದೋಚ್ಕೋತಿದ್ದಾನೆ, ನಮ್ಮನ್ನ ಮತಾಂತರ ಮಾಡ್ತಿದ್ದಾನೆ. ಇದೆಲ್ಲ ಆಗ್ತಿದೆ ಮಕ್ಕಳೇ. ಭಗವಂತ ಒಬ್ಬ ಅನ್ನತಕ್ಕಂಥದ್ದು ಯಾರೂ ಒಪ್ಕೋತಿಲ್ಲ. ಅದು ಯಾವುದೋ ಶಕ್ತಿ ನಡೆಸ್ತಿದೆ ಈ ಬ್ರಹ್ಮಾಂಡವನ್ನ ಅನ್ನತಕ್ಕಂಥದ್ದು ಅರ್ಥನೆ ಮಾಡ್ಕೋತಿಲ್ಲ. ಇರ್ಲಿ, ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಈ ಒಂದು ತಿಥಿ
ಎಲ್ಲಿ ಹುಟ್ಟಿದವರಿಗೆ ಅಲ್ಲೊಂದು ಹೊರೆ ತಪ್ಪದು. ನಮಗೆ ಗೊತ್ತಿಲ್ಲದೆ ಪ್ರಕೃತಿಯಲ್ಲಿ ನಾವು ಇಂಥ ದಿನ, ಇಂಥ ತಿಥಿ, ಇಂಥ ನಕ್ಷತ್ರ ಹುಟ್ಟಬೇಕು ಅಂತಿರುತ್ತೆ. ನೀವು ಈ ತಿಥಿಯಲ್ಲಿ ಹುಟ್ಟಿದ್ದೀರಾ, ಖಂಡಿತ ಹೇಳ್ತಾನೆ ನೀವು ನಿಮ್ಮ ಮನೆಯವ್ರಿಗೆಲ್ಲ ಆಗಿರ್ತೀರಿ, ಬಟ್ ನಿಮ್ಗೆ ಯಾರೂ ಇಲ್ಲ. ಅದು ಯಾರು ಏನು ಅಂತ ತಿಳಿಸ್ಕೊಡ್ತೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತಾನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಹೌದು, ಕುಟುಂಬದ ಜವಾಬ್ದಾರಿ ಅನ್ನೋದು ನೀವು ಈ ತಿಥಿನಲ್ಲಿ ಹುಟ್ಟು ಬಿಟ್ಟಿದ್ರೆ ಬೈ ಬರ್ತ್ ಇಟ್ ಹ್ಯಾಸ್ ಕಮ್ ಟು ಯು. ಎಲ್ರಿಗೂ ನಿಲ್ತೀರಿ, ನಿಲ್ಲಬೇಕು. ಇಡೀ ಲೋಕಕ್ಕೆ ನಿಂತಿರುವ ಸದಾಶಿವ ಹುಟ್ಟಿದ್ದೇ ತ್ರಯೋದಶಿ. ಸದಾಶಿವ ತ್ರಯೋದಶಿ. ನೀವು ತ್ರಯೋದಶಿನಲ್ಲಿ ಹುಟ್ಟಿದ್ದೀರಾ, ಗೆಟ್ ರೆಡಿ. ಇಲ್ಲ ಅಂತ ಹೇಳ್ಬಿಡಿ ನೋಡೋಣ. ನೀವು ಹುಟ್ಟಿದ ತಿಥಿಯನ್ನ ಲೆಕ್ಕ ಹಾಕಿ ನೋಡಿ. ತುಂಬಾ ಜವಾಬ್ದಾರಿ, ಅಣ್ಣನ ಜವಾಬ್ದಾರಿ. ನೀವು ತಮ್ಮನಾಗಿ ಹುಟ್ಟಿದ್ರು ಅಣ್ಣನ್ ನೋಡೋದು, ಅಕ್ಕನ್ ನೋಡೋದು, ತಂಗಿನ ನೋಡೋದು, ತಂದೆ ಆಗಿ ನೀವು ನಿಲ್ಲೋದು, ಹೊರೆ. ಎಲ್ಲರೂ ಒಂದು 10 ಜನಕ್ಕೆ ನೀವೇ ತಗೊಂಡು ಹೊರೆ ತಗೊಂಡು ಒಬ್ಬರು ಓಡತಕ್ಕಂತ ಒಂದು ಪ್ರಸಂಗ ಆಗುತ್ತಿರುತ್ತದೆ. ಅದ್ಯಾವ್ದು ಗೊತ್ತಾ? ತ್ರಯೋದಶಿ. ಕುಟುಂಬದ ಅತಿ ದೊಡ್ಡ ಹೊರೆ, ಅತಿ ದೊಡ್ಡ ಜವಾಬ್ದಾರಿ. ಒಂದ್ ರೀತಿ ಹೆಂಗ್ ಹೇಳ್ತೇವೆ ಅಂದ್ರೆ, ನಿಮ್ಮ ಮೇಲೆ ಎಲ್ರಿಗೂ ಕಣ್ ದೃಷ್ಟಿ ಇರುತ್ತೆ ಮಕ್ಕಳು. ಕಣ್ಣಿಗೂ ದೃಷ್ಟಿ ಬರುತ್ತೆ, ಕನ್ನಡಕ ಹಾಕುವಂತ ಪ್ರಸಂಗನೂ ಬರುತ್ತೆ. ಒತ್ತಡ ಅಷ್ಟು ತಗೊಂಡ್ ಒಳಗಡೆಯೇ ತ್ರಯೋದಶಿ, ಪ್ರದೋಷ, ಹಾಲಾಹಲ, ವಿಷಗಂಟ, ನುಂಗಲಾರಿರಿ, ಕಕ್ಕಲಾರಿರಿ, ಬಿಟ್ಟು ಹೋಗಲಾರಿರಿ. ಮನೆ ಒಂದು ತಾಯಿ ಜೀವ, ಬಿಟ್ಟೋಗೋಣ ಅಂತ ಎಷ್ಟು ಸಲ ಅಂದ್ಕೊಂಡಿದ್ದೆ ಲಕ್ಷ್ಮಕ್ಕ ಅಂತ. ಮಕ್ಕಳು 22 ವರ್ಷ, 24 ವರ್ಷ, ಮಕ್ಕಳಿಗೋಸ್ಕರನೇ ಇದ್ದೇನೆ ಗುರುಗಳೇ ಅಂತ ತಾಯಿ ಜೀವ. ಆ ಮಕ್ಳಿಲ್ಲ ಅಂದ್ರೆ ನೀನು ಹೋಗ್ಬಿಡ್ತಿದ್ದೆ ಕಣ. ತ್ರಯೋದಶಿ ಹುಟ್ಟಿದ್ಯಾ, ಹಾಲಾಹಲ, ಕಕ್ಕಲಾರೆ, ನುಂಗಲಾರೆ. ಪಾಪ ಎಲ್ಲೋ ಮಠಕ್ಕೆ ಹೋಗಿ ಧ್ಯಾನ, ಪೂಜೆ, ಸಂಕಲ್ಪ ಅಂತ ಹೇಳ್ಬಿಟ್ಟು ಈ ಗಾಯತ್ರಿ ದೇವಿ ಅಲ್ಲಿದ್ರೆ ಅಲ್ಲೆಲ್ಲೋ ಮನೇಲಿ ಇಲ್ಲದಿಲ್ಲ. ಇವಳು ಬದಲಾಗ್ಬಿಟ್ಟಿದ್ದಾಳೆ, ಮಠಕ್ಕೆ ಹೋಗ್ಬಿಡ್ತಿದ್ದಾಳೆ, ಮಠದಲ್ಲೇ ನಿಂತ್ಕೊಬಿಡ್ತಿದ್ದಾಳೆ. ನೋಡಿ, ದೇವರ ಧ್ಯಾನಕ್ಕೋದರೂ ಕೂಡ ಹೆಗಲೇರ್ಬಿಟ್ಟಿದೆ. ತಾಯಿ ಸಮೇತ ಒಡ ಹುಟ್ಟಿದವರು ಸಮೇತ ಎಲ್ರಿಗೂ ನಿಂತಿದ್ದಾಳೆ. ಪುಟ್ಟ ತಾಯಿ ಓಡಿದ್ದಾಳೆ, ದುಡ್ದಿದ್ದಾಳೆ, ಮಾಡಿದ್ದಾಳೆ, ನಿಂತಿದ್ದಾಳೆ, ಅಮ್ಮನಾಗಿದ್ದಾಳೆ, ಅಕ್ಕ ಆಗಿದ್ದಾಳೆ, ಅತ್ತಿಗೆ ಆಗಿದ್ದಾಳೆ. ತ್ರಯೋದಶಿ. ಯಾರೂ ಅರ್ಥ ಮಾಡ್ಕೋತಿಲ್ಲ, ಯಾರೂ ನಿಲ್ತಿಲ್ಲ. ಆ ದೇವರಲ್ಲೇ ಕೃಷ್ಣ ನೀನೇ ನನ್ನ ಭಗವಂತ, ನೀನೇ ನನ್ನ ದೇವರು, ನೀನೇ ನನ್ನ ಮಿತ್ರ, ನೀನೇ ನನ್ನ ಆತ್ಮ ಬಂಧು ಅಂತ ಕೂತ್ಬಿಟ್ಟು. ಆದರೂ ಬಿಡುತ್ತಿಲ್ಲ. ತ್ರಯೋದಶಿ ಅಂದ್ರೆ ಹಾಗೆಯೇ. ನೀವು ತ್ರಯೋದಶಿಲಿ ಹುಟ್ಟಿದ್ದೀರಾ. ಬಿ ರೆಡಿ ಟು ಫೇಸ್ ಆಲ್ ದೀಸ್ ಪ್ರಾಬ್ಲಮ್ಸ್. ನೀವೊಂದು ಕೆಲ್ಸಕ್ಕೆ ಹೋದ್ರು ಕೂಡ ನಿಮ್ಮ ಟೀಮಿಗೆ ನೀವು ಯಾರ ಜೊತೆಲಿ ಇರ್ತೀರೋ ಆ ಟೀಮು, ಬಾಸು ಎಲ್ಲರಿಗೂ ಪೊಸಿಷನ್ಸು, ಪ್ರಮೋಷನ್ಸು, ಇನ್ಕ್ರಿಮೆಂಟ್ಸ್ ಇರುತ್ತೆ. ನಿಮಗಿಲ್ಲ. ಸಮಥಿಂಗ್ ಲೈಕ್ ಗೌರ್ಮೆಂಟ್ ಜಾಬ್, ಕಾಂಟ್ರಾಕ್ಟ್ ಜಾಬ್ ತರ ಇರ್ತೀರಿ. ಬುಕ್ಕ ದಿನ ಎದ್ದೋಡ್ಬೇಕು ನೀವು. ನಿಮಗೆ ರಜಾ ಇಲ್ಲ. ನೀವು ನಿಮ್ಮ ಕುಟುಂಬ ಒಂದು 3 ದಿನ ರಜಾ ಹಾಕ್ಬಿಟ್ಟು ಟೆನ್ಷನ್ ಇಲ್ಲದೆ ಎಲ್ಲ ಮರೆತು
ಎಲ್ಲಾದರೂ ಹೋಗಿ ಇದ್ದು ಆರಾಮ್ಸೆ ಸುತ್ತ ಹಾಕೊಂಡು ಒಂದು ದೇವರು ಪೂಜೆ ಸಂಕಲ್ಪ ಅಂತ ಮಾಡ್ಕೊಂಡು ಬಂದಿದ್ದೀರಾ ಹೇಳಿ? ಖಂಡಿತ ಇಲ್ಲ. ತ್ರಯೋದಶಿ ಹಾಲಾಹಲ ವಿಷಕಂಠ ನುಂಗಿದ್ರೆ ಹೋದ್ರಿ, ಜೀರ್ಣಿಸ್ಕೊಳ್ಳೋಕ್ ತಾಕತ್ತಿಲ್ಲ, ಆಗ್ಲಿ ಹೋಗೋ ಅನ್ನೋಕೆ ಸರಿ ಉಗಿದು ಬಿಡೋಣ, ಅದು ಬರೋಲ್ಲ ಅನ್ನೋದು ಗಂಟ್ಲಲ್ಲಿ ಸಿಕ್ಕಾಕೋಗ್ಬಿಟ್ಟಿದ್ದಾರೆ. ಗಂಟಲಿನಲ್ಲಿ ಸಿಕ್ಕಾಕೊಂಡಿರೋ ಮೀನಿನ ಮುಳ್ಳಿನ ತರ ಮಾ ಅಂತ. ನಿಮ್ ನೋವು ಹೇಳ್ಕೊಳಕ್ಕಾಗಲ್ಲ, ನಿಮ್ ಸಂಕಟ ಯಾರಿಗೂ ಹೇಳಲ್ಲ, ನಿಮ್ ಬಾಧೆ ಯಾರಿಗೂ ಹೇಳಲ್ಲ. ನಗ್ನಗ್ತಾ ನೀವ್ ಹೆಂಗಿರ್ತೀರಿ ಗೊತ್ತಾ? ತ್ರಯೋದಶಿ ದಿನ ಹುಟ್ಟಿದವರು ಓ ಸದಾಶಿವರೇ ಏನ್ ಹೆಂಗಿದಂಗ್ ಗೊತ್ತೇನೋ ಅವನು. ನಿಮಗೆ ಯಾವಾಗ್ಲೂ ಇಷ್ಟೇ, ನನ್ನ ನಂಬ್ಕೊಂಡಿರೋರ್ಗೆ ಮೋಸ ಮಾಡಬಾರ್ದು ಅಂತ. ಅನ್ನೊಬ್ರು ಪುಣ್ಯಾತ್ಮರು ಬರ್ತಾರೆ ಇದೇ ತ್ರಯೋದಶಿಗೆ, ಗುರುಗಳೇ ನನ್ನ ನಂಬ್ಕೊಂಡು ತುಂಬಾ ಜನ ವ್ಯವಹಾರಗಳು ಮಾಡಿದ್ದಾರೆ, ನನ್ನ ನಂಬ್ಕೊಂಡು ತುಂಬಾ ಜನ ದುಡ್ಡು ಹಾಕಿದ್ದಾರೆ, ನಾನು ಅವ್ರಿಗೆ ಮೋಸ ಮಾಡಬಾರದು, ಯೋಚನೆಯೂ ಬರಬಾರದು. ಆ ಕೊಟ್ಟಿರೋ ಕಮಿಟ್ಮೆಂಟ್ ಟೈಮಿಗೆ ನಾನು ಕೊಟ್ಬಿಡ್ಬೇಕು ಗುರುಗಳೇ. ಯಾರ ಹತ್ರನೂ ಕೂಡ ನಾನು ಮೋಸಗಾರ ಅನ್ನಿಸ್ಕೋಬಾರ್ದು ಗುರುಗಳೇ. ನೋಡಿ ತ್ರಯೋದಶಿಯೇ ವ್ಯವಹಾರ ಮಾಡ್ತಿದ್ದಾರೆ, ಎಷ್ಟು ಜನ ಆ ಥರ ಯೋಚನೆ ಮಾಡ್ತಾರೆ, ಇನ್ನೊಬ್ರು ದುಡ್ಡು ತಗೊಂಡಿದ್ದೀವಪ್ಪ, ಬೇಡವೇ ಬೇಡ, ಕಂಡವ್ರ ದುಡ್ಡು ಕಕ್ಕ, ಅದಿರ್ಬೇಕು, ನಮಗಲ್ಲ, ನಮಗೆ ಬೇಡ, ನಾವು ವಾಪಸ್ ಕೊಡ್ಬೇಕು, ತಿರುಗಿಸ್ಕೊಡ್ಬೇಕು ಅನ್ನತಕ್ಕಂಥದ್ದು ಎಷ್ಟು ಜನಕ್ಕೆ ಬರುತ್ತದೆ ಯೋಚನೆ ಮಾಡಿ. ನಾನು ಅದಕ್ಕೆ ಹೇಳ್ತಿರ್ತಾನೆ ಬರಬೇಡಿ ಅಂತ. ಯಾಕಂದ್ರೆ ಗಂಟ್ಲಿನ ವಿಷಯ ಎಷ್ಟೋ ವಿಚಾರ ಹೇಳ್ಬೇಕು ಅಂದ್ರೇನೆ ಒಂದೇ ಸಂಕಟ. ಒಂದ್ ಮಗುಗ್ ಮೊನ್ನೆ ಕೂಡ ತ್ರಯೋದಶಿಯೇ ನೋಡಿ ಹೇಳೇ ಇಲ್ಲ, ಒಂದ್ 8-9 ಬಾರಿ ಓಡೋಗ್ಬಿಟ್ಟಿದ್ದಾನೆ ಅವನು. ಕರ್ಕೊಂಡ್ ಬಂದು ತನ್ನ ತಾಯಿ ಮನೆ ಮೇಲೇನೋ ಇನ್ನೊಂದ್ ಮನೆ ಬಾಡಿಗೆ ಕನ್ಯಾ ಲಗ್ನ, ಕಣ್ಣೀರ್ ಲಗ್ನ ಅಂತ ಹೇಳ್ತಿರ್ತಾನೆ. ಕನ್ಯಾ ಲಗ್ನ, ಕನ್ಫ್ಯೂಷನ್ ಲಗ್ನ, ಮೂರ್ಖ, ಗಾಡಿ ಕೊಟ್ಟು ಬದುಕೊಟ್ಟು ವಿಪರೀತ ಅನುಮಾನ ಪಿಶಾಚಿ ಜಾತಕವೇ ಹಾಗೆ. ನಾನು ಹೇಳಿದ್ದೆ ಕೇಳಿದ್ರೇನ್ರೋ ನೀವು, ಕನ್ಯಾ ಲಗ್ನ ಏನ್ರೋ ಮಾಡಿಟ್ಕೊಂಡಿದ್ದೀಯ ನೀನು ಅಂತ. ಎಲ್ಲ ಸುಟ್ಟಾಕೊಂಡು ಬರೋದು ಬದುಕು. ಇವು ಅಂತಿಂತ ನಾವುತ್ತಲ್ಲ, ಗಂಟ್ಲಿನ ವಿಷಯ ಇವತ್ತೆಲ್ಲ ನಾಳೆ ಸರಿ ಹೋಗ್ತಾನೆ, ಇವತ್ತೆಲ್ಲ ನಾಳೆ ಸರಿ ಹೋಗ್ತಾನೆ, ಇವತ್ತೆಲ್ಲ ನಾಳೆ ಏನು ಮಾಡಿದರೂ ಇಲ್ಲ. ಒಂದೇ ಒಂದ್ ಮಾತು ಕೇಳಿದೆ, ನಿಮ್ಮ ಅಪ್ಪಾಜಿ ಅಮ್ಮನ ಜೊತೆಲಿದ್ದಾರ ಅಂತ. ತಲೆ ಬಗ್ಗಿಸ್ಬಿಡ್ತು ನನ್ನಮ್ಮ. ಹೇಳಿದ್ದೀನಲ್ವೇನೋ, ಈ ತರದ ಅಮ್ಮನಿಗೆ ಒಂದು ಪ್ರಶ್ನೆಗಳು ಬಂದಾಗ ಅಮ್ಮ ಹ್ಯಾಪಿಯಾಗಿಲ್ಲ, ಅಮ್ಮ ಒದ್ದಾಟದಲ್ಲಿದೆ ಅಂದಾಗ ನಿಮ್ಮ ಒಂದು ಬದುಕು ಕಟ್ಟುವಾಗ ಒಳ್ಳೆ ಕೆಲಸ, ಬೆಂಕಿಯೇ ಒಳ್ಳೆ ಕೆಲಸ, ಆ ಕೆಲಸದ ಬಾಬತ್ತಲ್ಲಿ ಈ ಪುಟ್ಟಿ ಹೇಳಿದ್ದಾರೆ, ಮಾಡಿಬಿಟ್ಟಿದ್ದಾರೆ. ದಯಮಾಡಿ ಹೇಳ್ತೇನೆ, ತ್ರಯೋದಶಿ ಹುಟ್ಟಿದ್ದೀರಾ, ಗಂಟ್ಲಲ್ಲಿ ವಿಷ ಇದೆ ಅಂತಲೇ ಅರ್ಥ. ಕಕ್ಲಾರ್ರಿ, ನೀವು ಕಕ್ಕಿದ್ರೆ ಸಾಕು, ನೀವು ಹೇಳಿದ್ರೆ ಸಾಕು. ಅದೊಂದು ವೀಕ್ನೆಸ್ಸೇ, ಅದೊಂದು ಲೆಕ್ಕಾಚಾರವೇ, ಅದೊಂದು ದೋಷವಾಗಿ ನಿಲ್ಲತಕ್ಕಂಥದ್ದಾಗುತ್ತೆ. ಕಕ್ಲಾರ್ರಿ, ನಿಮ್ಮ ಜೀವನನೇ ಹಾಗೆ, ಒಳಗಡೆಯೇ ಕಣ್ಣೀರು, ಒಳಗಡೆಯೇ ಸಂಕಟ, ಎಲ್ರಿಗೂ ನೀವಿದ್ದೀರಿ, ನೀವು ಮಾತ್ರ ನೋವು ಹೇಳಲ್ಲ. ತ್ರಯೋದಶಿ ಹುಟ್ಟಿದವರು ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಜಗದ್ಗುರು ಶಂಕರ. ಸದಾಶಿವಂತರ ಬೋಲಾಶಂಕರಂತರ ತ್ರಯೋದಶಿ ಅಂದ್ರೆ ಅದಾಗಿಯೇ. ಎಲ್ರೂ ಹೋಳಿಗೆ ಊಟ, ಎಲ್ರೂ ಹಣ್ಣು ಪ್ರಸಾದ, ಎಲ್ಲ ನೀವಿದ್ದ ಕಡೆ ಮಂಗಳಂ, ನೀವಿದ್ದ ಕಡೆ ಶುಭ ಮಂಗಳಂ, ನೀವಿದ್ದ ಕಡೆ ಸನ್ಮಾನಂ, ನೀವಿದ್ದ ಕಡೆ ಆರಾಧನಂ, ನೀವಿದ್ದ ಕಡೆ ಪುಣ್ಯಂ, ನೀವಿದ್ದ ಕಡೆ ಗೌರವಂ. ತ್ರಯೋದಶಿ ಹುಟ್ಟಿದ್ದೀರಿ ಅಂದ್ರೆ. ಬಟ್ ನಿಮ್ಮ ಮನೆಯವರೇ ನಿಮಗಿಲ್ಲ, ಸುಮ್ಮನೆ ಅದು ಗಂಧದ ಮರ ನೀವು ಬಂದು ಯಾರು ಬೇಕಾದ್ರೂ ಉಜ್ಕೊಳ್ಳೋದೆ, ನಾವು ಎಲ್ಲರೂ ಉಜ್ಕೊಳ್ಳೋದೆ. ನಮಗೆ ಸಿಕ್ತು ಗುರುಗಳು ಬಂದು ಕೂಡ ಮೆಲ್ಲಗೆ ಉಜ್ಕೊಳ್ಳೋದೆ, ಮೆಲ್ಲಗ ಗಂಧ ಪೂಸ್ಕೊಳ್ಳುತ್ತಲ್ವ ದೇಹಕ್ಕೆ ಅನ್ನತಕ್ಕಂಥ ಒಂದು ಭಾವಾರ್ಥ. ಇದು ನಿಮಗೆ ಕೊಟ್ಟಿರೋ ಒಂದು ವರ ಕೂಡ. ಏನಂದ್ರೆ ನೀವು ಹಾಗೆ ಒಂದ್ ರೀತಿ ಹಬ್ಬದ ಅಡಿಗೆ ಮಾಡಿ ಎಲ್ಲರಿಗೆ ಬಡಿಸ್ತೀರಿ, ಸಾಲ ಮಾಡಿರ್ತೀರಿ, ಕಮಿಟ್ಮೆಂಟ್ ಇರುತ್ತೆ, ನಿಮಗೆ ಜ್ವರ ಬಂದಿರುತ್ತೆ, ನಿಮ್ಗೆ ಡಯಾಬಿಟಿಸ್, ನೀವೇ ತಿನ್ಲಿಕ್ಕಾಗಲ್ಲ, ಇದೇನು ಇದು ಅನ್ನತಕ್ಕಂಥದ್ದು. ಇನ್ನೊಂದು ತಿಥಿ ಇದೆ, ಅದೂ ಅಷ್ಟೇ, ನೀವು ಚತುರ್ಥಿ ದಿನದಂದು ಹುಟ್ಟಿದ್ದೀರಾ, ಹಾಕೊಳ್ಳಿ ಲೆಕ್ಕಾಚಾರ, ಹೋಗಿ ಲೆಕ್ಕಾಚಾರದ ಬದುಕೇ ನಿಮ್ಮದು. ನೀವು ಚತುರ್ಥಿ ದಿನ, ಗುರುಗಳ ತ್ರಯೋದಶಿ ಗೊತ್ತಾಗಲ್ಲ ಹೆಂಗೆ? ಅಮಾವಾಸ್ಯೆಯಿಂದ 13ನೇ ದಿನ ತ್ರಯೋದಶಿ, ಹುಣ್ಣಿಮೆಯಿಂದ 13ನೇ ದಿನ ತ್ರಯೋದಶಿ, 13ನೇ ದಿನ.
ಅಮಾವಾಸ್ಯೆಯಿಂದ 2 ದಿನ ಹಿಂದೆ ತ್ರಯೋದಶಿ, ಹುಣ್ಣಿಮೆಯಿಂದ 2 ದಿನ ಹಿಂದೆ ತ್ರಯೋದಶಿ. ಹಾಗೆ ಅಮಾವಾಸ್ಯೆಯಿಂದ 4ನೇ ದಿನ ಚತುರ್ಥಿ, ಹುಣ್ಣಿಮೆಯಿಂದ 4ನೇ ದಿನ ಚತುರ್ಥಿ, ಪ್ರಥಮಿ, ದ್ವಿತೀಯ, ತೃತೀಯ, ಚತುರ್ಥಿ. ನೀವು ಚತುರ್ಥಿ ದಿನದಂದು ಹುಟ್ಟಿದ್ದರೆ ಸಂಕಷ್ಟಗಳ ಹೊರೆ ಬರೆ ನೀವು ಗೂನು ಬೆನ್ನೆ ನೀವು ಹೊತ್ಕೊಂಡೇ ಬಂದಿರೋದು. ನಿಮಗೆ ಹೆಂಗ್ ಗೊತ್ತಾ, ನೀವು ಕಷ್ಟಪಟ್ಟು 2 ಹೆಜ್ಜೆ ಮುಂದಕ್ಕೆ ಹೋಗ್ತೀರ, 4 ಹೆಜ್ಜೆ ರಿವರ್ಸ್ ಹೇಳ್ಕೊಂಡು ಬರುತ್ತೆ. ಕಷ್ಟಪಟ್ಟು 2 ಹೆಜ್ಜೆ. ಇದು ಹೆಂಗೆ ಅಂದ್ರೆ ತಮಾಷೆ ಏನಂದ್ರೆ, ನೀವು ಈ ಉಡುಪಿ ಕಡೆ ಹೋದಾಗ, ಬ್ರಹ್ಮಾವರ ಕಡೆ ಹೋದಾಗ ನದಿಗಳು ಸಮುದ್ರಕ್ಕೆ ಅಟ್ಯಾಚ್ ಆಗಿರ್ತವೆ. ಆ ನೀರು ಕುಡಿದು ನೋಡಿ, ತಮಾಷೆ ಸಿಹಿಯೇ ಇರಲ್ಲ, ಉಪ್ಪು. ನಂಬ್ತೀರಾ? ಕಾರಣ ಏನಂದ್ರೆ ಬೆಳಿಗ್ಗೆಲ್ಲ ಬತ್ತಿರುತ್ತೆ, ಸಂಜೆ ಸಮುದ್ರ ಉಕ್ಕಿ ತನ್ನ ಉಪ್ಪು ನೀರನ್ನೆಲ್ಲ ಬೆರೆಸ್ಬಿಡುತ್ತೆ ಆ ತೀರದಲ್ಲಿ. ನೀವು ಕುಡಿದು ನೋಡಿ, ನದಿ ಎಲ್ಲೆಲ್ಲೆಲ್ಲ ಸಂಗಮ ಆಗ್ತಿರುತ್ತೋ ಅಲ್ಲೆಲ್ಲ ಉಪ್ಪು ನೀರೇ. ಉಪ್ಪುಪ್ಪೆ. ನಿಮ್ಮ ಜೀವನ ಉಪ್ಪುಪ್ಪೆ. ನೀವು ಬೆವರು ಸುರಿಸಿ ದುಡಿಲೇಬೇಕು. ನೀವು ಬಂದಿರುವುದು ಕಷ್ಟಗಳನ್ನು ಎದುರಿಸಲೇ. ನೀವು ಚತುರ್ಥಿ ದಿನದಂದು ಹುಟ್ಟಿದ್ದರೆ ನೆನ್ಪಿಟ್ಕೊಳ್ಳಿ, 4 ಹೆಜ್ಜೆ ಹೋದ್ರಿ ಅಂದ್ರೆ 8 ಹೆಜ್ಜೆ ಎಂದಕ್ಕೆ ಬರ್ಬೇಕು. ಮತ್ತೆ ತಳ್ಳಾಕ್ಬಿಡ್ತಾನೆ. ಒಳಗಡೆ ಹೋದ ನದಿ ನೀರು ಉಪ್ಪಾಗ್ಬಿಟ್ಟು ಹೊರಗಡೆ ಬರುತ್ತೆ ಮತ್ತೆ. ನೋಡಿ ಎಂತ ಗ್ರಾಚಾರ. ಚತುರ್ಥಿ ಏನ್ ಮಾಡ್ತೀರಿ ಗುರುಗಳೇ? ಇದೇನು ಯಥಾ ಪಿಂಡೆ ತಥಾ ಬ್ರಹ್ಮಾಂಡೆ ಅಂತ ಹೇಳ್ತಾರೆ. ನಮ್ಮನ್ನ ಪಿಂಡವಾಗಿ ಭೂಮಿಗೆ ಕಳಿಸುವಾಗ ನಾವು ಹೇಳ್ತೇವೆ. ಕೆಲವು ಮಕ್ಕಳು ಈಗ ಅಸಂಬದ್ಧವಾಗಿ, ಮೊನ್ನೆ ನೋಡ್ಬೇಕು 2010 ಅವನು ಹೇಳ್ತಾನೆ, ತಂದೆ ಇಲ್ಲದ ಸಮಯದಲ್ಲಿ ಒಬ್ನೇ ಮಗ ಗುರುಗಳೇ, ಅಜ್ಜಿ ಕೇಳುತ್ತೆ, ಇವನು ಎಳ್ಳು ನೀರು ಕುಡಿಸ್ತಾನೆ, ಹೊಡೆದಾಕ್ಬಿಡ್ತಾನೆ, ಅವನು ಮೈ ಹ್ಯಾಂಡಲ್ ಮಾಡ್ತಾನೆ, ಅವನು ವಿಕಾರಂ. ನೀನೇನ್ ಮಾಡಿದೆ, ನೀನೇನ್ ಕೊಟ್ಟೆ, ನೀನೇನಕ್ಕೆ ಮಾತು ಹೇಳಬಾರ್ದು ಮಕ್ಕಳು. 16 ವರ್ಷದ ಹುಡುಗನ ಬಾಯಲ್ಲಿ ಬರುತ್ತೆ ಆ ಮಾತು. ನೋಡ್ಬೇಕು, ಬೇಜಾರು ಮಾಡ್ಕೋಬೇಡಿ. ಆಧ್ಯಾತ್ಮಿಕತೆಯಲ್ಲಿ ಒಂದೊಂದು ಸಮಯ ಕಠೋರವಾಗಿ ಮಾತುಗಳು ಹೇಳಿ ನಿಮ್ ಮನ್ಸು ಘಾಸಿ ಮಾಡ್ಬೇಕು, ಗೊತ್ತಾಗ್ಬೇಕು ಅಂತ ಹೇಳ್ತಾನೆ. ಯಾರನ್ನು ಕೇಳಿ ನೀನು ನನಗೆ ಜನ್ಮ ಕೊಟ್ಟೆ ಅಂದ, ಅದು ಶುದ್ಧವಾದ ಮಾತು. ಬೇರೆ ಮಾತಿದೆ, ನಿನ್ನನ್ನ ಯಾರನ್ನು ಕೇಳಿಬಿಟ್ಟು ನನಗೆ ಜನ್ಮ ಕೊಟ್ಟೆ, ಈ ಮಾತು ಅಸಹ್ಯದ. ಜನ್ಮ ಅನ್ನೋದು ಶುದ್ಧ ಭಾಷೆ. ಬೇರೆ ಇನ್ನೊಂದು ಕೇಳಿದ, ಹೆತ್ತ ತಾಯಿಗೆ ಕೇಳುವ ಮಾತಾ ಅದು. 16 ವಯಸ್ಸಕ್ಕೆ ಹೋಗಲ್ಲ ನಾನು, 9ನೇ ಕ್ಲಾಸ್ ಹುಡುಗ. ಡೋಂಟ್ ಆಸ್ಕ್ ಮೀ. ನೋಡಿ, ಚತುರ್ಥಿ ಹುಟ್ಟಿರೋದು, ಆಕೆ ಹುಟ್ಟಿರೋದು ಚತುರ್ಥಿ. ತಂದೆ ನೋಡಿದ್ರೆ ಪುಕ್ಲ, 1ನೇ ಮಗ ಇರ್ಲಿ, ಸ್ಕೂಲ್ಗೆ ಹೋಗ್ತಿಲ್ಲ ಅವನು. ಈ ವಾಸ್ ಸಪೋಸ್ ಟು ಫಿನಿಶ್ 10th ಫಿನಿಶ್ ಆಗ್ಬಿಟ್ಟು ಅವ್ನು +1 ಹೋಗ್ಬೇಕಿತ್ತು. ನಾನು ಹೋಗಲ್ಲ. ತಂದಾಕೆ ನೋಡಿ, ನೀವು ಬಂದಿರೋದೇ ಇಂಥ ಒಂದು ಇದನ್ನ ತಂದು ಹಾಕೊಳ್ಳಕ್ಕೆ ಎದೆ ಮೇಲೆ. ಬೇಕಾನ್ಸ್ಬಿಡುತ್ತೆ ಬದುಕು. ಬಿಡ್ಲಾರಿ, ಮಗ ಅಲ್ವಾ ಗುರುಗಳೇ? ಏನೋಪ್ಪ, ತಂದೆ ಮಗಳು ಸಿಗರೇಟ್ ಕೊಟ್ಟಿಲ್ಲ, ಗಾಂಜಾ ಸಿಗರೇಟು ಕೊಡ್ತೀಯ ಇಲ್ವೇನೋ, ಶೂಟ್ ಮಾಡ್ಬಿಡ್ತೀನಿ. ಬಾಗಿಲಾಕ್ಬಿಟ್ಟು ಬೈದು ಬಿಟ್ಟು 16, 17 ಸೇಮ್ 2010 ನಂಬ್ತೀರಾ? 2010 2009 ಇರ್ಬೇಕು. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಏನ್ ಗೊತ್ತಾ ಕೊಟ್ಟಿರೋದಕ್ಕೆ? ಓಡೋಗ್ಬಿಟ್ಟು, ನನ್ನ ತಂದೆ ಸಿಗರೇಟ್ ಕೊಟ್ಟಿಲ್ಲ, ಗಾಂಜಾ ಸಿಗರೇಟ್. ನನ್ನ ತಂದೆ ಲಿಟ್ರಲಿ ಟ್ರೈ ಟು ರೇಪ್ಡ್ ಮೀ ಅಂತ, ನನ್ನನ್ನು ಅತ್ಯಾಚಾರ ಮಾಡ್ಲಿಕ್ಕೆ ಕಂಪನ, ಅರೆಸ್ಟ್ ಇಮಿಡಿಯೇಟ್, ಪೋಕ್ಸೋ ಕೇಸು. ಆಗ ಯಾರೋ ಗೊತ್ತಿರೋರು ಅಲ್ಲಿರೋ ಅಧಿಕಾರಿಗೆ, ಸರ್ ಒಂದ್ಸಲಿ ಬ್ಲಡ್ ಚೆಕಪ್ ಮಾಡಿ ಸರ್, ಶಿ ಈಸ್ ಅನ್ ಅಡಿಕ್ಷನ್. ಕೇಳಿದ್ರೆ ಕೊಟ್ಟಿಲ್ಲ ಅಷ್ಟೇ ಸರ್, ಅದಕ್ಕೆ ಟ್ರಿಗರ್ ಆಗಿ ಈ ಥರ ಮಾಡಿದೆ ಅಂದರೆ, ಕೊಟ್ಟಿದ್ದಾರೆ, ಕೊಡ್ತಾ ನ್ಯಾಷನಲ್ ನಿಜ ಹೇಳಿದೆ. ಹೌದು ಕೊಟ್ಟಿಲ್ಲ, ಅವನು ಡ್ಯಾಶ್ ಡ್ಯಾಶ್ ಮಗ, ಅಪ್ಪನನ್ನ ಡ್ಯಾಶ್ ಡ್ಯಾಶ್ ಮಗ, ಅವನು ಒಬ್ಬ ಡ್ಯಾಶ್ ಡ್ಯಾಶ್, ಎಲ್ಲ ಡ್ಯಾಶ್ಗಳೇ. 17 ವರ್ಷದ ಮಗುವಿನ ಬಾಯಲ್ಲಿ ಬರೋದು ಮಕ್ಕಳೇ. ಅಲ್ಲಿ ಶಿ ಹಸ್ ಆಸ್ಕ್ಡ್ ಫಾರ್ ಎ ಅಡಿಕ್ಟೆಡ್ ಸಿಗರೇಟ್. ತಂದೆ ಕೊಟ್ಟಿಲ್ಲ ಅಂದಿದ್ದೆ ಕೊಟ್ಟಿರೋ ಕೇಸು. ಏನ್ ಹೇಳ್ತೀರಿ? ಈ ರೀತಿ ಸಂಕಟಗಳನ್ನ ನಿಮಗೆ ಚೇಸ್ ಮಾಡಿಕೊಂಡು ಇಟ್ ಈಸ್ ಲೈಕ್ ನಿಮ್ಮನ್ನ ಕಾಡಲ್ಲಿ ತಗೊಂಡೋಗಿ ಬಿಟ್ಬಿಟ್ಟಿದೆ. ಹುಲಿಯಿಂದ ತಪ್ಪಿಸ್ಕೊಂಡ್ಮೇಲೆ ಸಿಂಹ, ಸಿಂಹದಿಂದ ತಪ್ಪಿಸ್ಕೊಂಡ್ರೆ ಹಾವು, ಹಾವಿಂದ ತಪ್ಪಿಸ್ಕೊಂಡ್ರೆ ತೋಳುಗಳು, ತೋಳುಗಳಿಂದ ತಪ್ಪಿಸ್ಕೊಂಡ್ರೆ ಕಾಡಂದಿಗಳು, ಕಾಡಂದಿಗಳಿಂದ ತಪ್ಪಿಸ್ಕೊಂಡ್ರೆ ಹಾವುಗಳು,
ಒಂದ ನಿಮ್ಮನ್ನ ತಪ್ಪಿಸ್ಕೊಂಡು ಓಡ್ತೀವಿ, ತಪ್ಪಿಸ್ಕೊಳಕ್ ಚಾನ್ಸ್ ಕೊಡ್ತಾನೆ, ಅದಿದೆ. ತಪ್ಪಿಸ್ಕೊಳಕ್ ಒಂದ್ ಚಾನ್ಸ್ ಇದೆ, ಅದಿದೆ. ನಿಮ್ಮನ್ನು ಪೂರ್ತಿ ಮುಳುಗೋಕೆ, ಪೂರ್ತಿ ಸಾಯಲು ಬಿಡುವುದಿಲ್ಲ. ಯು ಆರ್ ಬಾರ್ನ್ ಟು ಬಿ ಬ್ಲೀಡೆಡ್. ಎದ್ದೋಳು, ಓಡು, ಗುದ್ದಿಸ್ಕೋ, ಓಡು. ಒಂದು ಗಾಯ ಆಯ್ತು, ರೆಡಿ ಮಾಡ್ಕೊಂಡೇನಷ್ಟರಲ್ಲಿ ಇನ್ನೊಂದು ಗಾಯ. ಇದನ್ನ ರೆಡಿ ಮಾಡ್ಕೊಂಡಂದ್ರೆ ಕಾಲಿಗೊಂದು, ಕಾಲದ ರೆಡಿ ಮಾಡ್ಕೊಂಡಂದ್ರೆ ಮುಖಕ್ಕೊಂದು. ಈ ರೀತಿ ಪಂಚ್ ಬ್ಯಾಗ್ ಮೇಲೆ ಪಂಚ್ ಬ್ಯಾಗ್, ಮಗಂದು ಮುಗಿದ ಮೇಲೆ ಮಗಳದು, ಮಗಳದು ಮುಗಿದ ಮೇಲೆ ಗಂಡಂದು, ಗಂಡನ ಮುಗಿದ ಮೇಲೆ ಹೆಂಡ್ತಿದ್ ಮುಗಿದ ಮೇಲೆ, ಈ ತರದ್ ಒಂದ್ರ ಮೇಲೆ. ಹೌದೋ ಅಲ್ವೋ ಹೇಳಿ, ಎಷ್ಟು ಜನ ಈ ಚತುರ್ಥಿಯಲ್ಲಿ ಹುಟ್ಟಿದವರು ಈ ಒದ್ದಾಟದಲ್ಲಿದ್ದೀರಿ? ಕಾಯ್ತಿರ್ತಾನೆ ನಿಮ್ಮ ಕಮೆಂಟ್ಸ್ಗೆ. ಯಾಕೆ ಹೀಗೆ ಗುರುಗಳೇ? ಯಥಾ ಪಿಂಡೆ ತಥಾ ಬ್ರಹ್ಮಾಂಡೆ. ಏನೋ ಕರ್ಮ ಮಾಡಿದ್ದೇವೆ ಮಕ್ಕಳೇ, ಯಾವುದೋ ಜವಾಬ್ದಾರಿಯಿಂದ ಓಡೋಗ್ಬಿಟ್ಟಿದ್ವಿ. ನಮ್ ಜವಾಬ್ದಾರಿ ಎಲ್ಲ ಬೇರೆಯವ್ರಿಗೆ ಹಾಕ್ಬಿಟ್ಟಿದ್ವಿ. ಕೂತ್ಕೊಂಡು ತಿಂತಿದ್ವಿ, ಆನಂದವಾಗಿ ಎಂಜಾಯ್ ಮಾಡ್ತಿದ್ವಿ. ಏಯ್ ತಂದಾಕೋ, ಏಯ್ ಕೊಡೋ, ತಗೋ, ರಿಟರ್ನ್. ಯಾ ರೀಬಾರ್ನ್ ಟು ಟೇಕ್ ಬ್ಯಾಕ್. ಎಲ್ರದ್ದು ನಾವು ಕುತ್ಕೊಂಡು ತಿಂದ್ವಲ್ಲ, ದೋಚ್ಕೊಂಡು ತಿಂದಿರ್ತೀವಿ, ಬಾಚ್ಕೊಂಡು ತಿಂದಿರ್ತೀವಿ, ಬೆದರ್ಸಿ ತಿಂದಿರ್ತೀವಿ, ಈಸಿಯಾಗಿ ಓಡಾಡ್ಕೊಂಡು ಅಪ್ಪಂದು ಅದೆಲ್ಲ ರಿಟರ್ನ್ ಬರ್ಬೇಕು. ಕರ್ಮ ಕಮ್ಸ್ ಬ್ಯಾಕ್, ರಿಟರ್ನ್ಸ್ ಅಂತ ಹೇಳ್ತೀವಲ್ವಾ. ಈ ರೀತಿಯೇ ಎಚ್ಚರಿಕೆ. ಕಾಯ್ತಿರ್ತಾನೆ ಆ ಕಮೆಂಟ್ಸ್ ಯಾರ್ಯಾರು ಹಾಕ್ತೀರಾ, ಹೌದು ಗುರುಗಳೇ ಅಂತ. ಆದಷ್ಟು ನಿಮ್ಮ ಆತ್ಮೀಯರಿಗೆ, ಮಿತ್ರರಿಗೆ, ಸ್ನೇಹಿತರಿಗೆ ಶೇರ್ ಮಾಡಿ. ಅವ್ರಿಗೂ ಗೊತ್ತಾಗ್ಲಿ. ಗೊತ್ತೋ ಗೊತ್ತಿಲ್ಲದೆಯೋ ತ್ರಯೋದಶಿ, ಬೇರೆ ಇಲ್ಲವಾ ಇದಕ್ಕೆ ಪರಿಹಾರಗಳು? ಜಾತಕ ನೋಡ್ಬೇಕು, ಒಂದೊಳ್ಳೆ ವೈದಿಕರ ಹತ್ರ ತೋರಿಸ್ಕೊಳ್ಳಿ. ಆಯ್ತಾ? ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ಬನ್ನಿ, ಹಸ್ತ ನಕ್ಷತ್ರದ ಈ ದಿನ ಮೇಷರಾಶಿ. ಚಂದ್ರನ್ ಸಾದಲ್ಲಿ ಬುಧನ್ ಮನೆಯಲ್ಲಿದ್ದು ಬುಧ ವಕ್ರ. ಸ್ವಲ್ಪ ಮನೋಕಾರಕ ಬುಧನ್ ಮನೆಯಲ್ಲಿದ್ದಾಗ ಹುಷಾರಿರ್ಬೇಕು. ನಾವು ಸಿಕ್ಕಾಕೋಗ್ಬಿಡ್ತೀವಿ. ನಮ್ಮ ಮನ್ಸನ್ನ ತಗೊಂಡೋಗ್ಬಿಟ್ಟು ಇನ್ನೊಬ್ರ ಕೈ ಕೊಟ್ಟ ಹಾಗೆ, ಅವನು ಹೇಳ್ದಾಗ ಕೇಳ್ದಾಗೆ. ಯಾರೋ ಬರ್ತಾನೆ ಇನ್ಫ್ಲೂಯೆನ್ಸ್, ತಿನ್ನೋ, ಇಲ್ಲಿ ಬಂದ್ಬಿಟ್ರೆ ಚೆನ್ನಾಗಿರುತ್ತೆ, ಇದು ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ನಮ್ಮ ಮನಸ್ಸಿಗೆ ಇಲ್ದಿದ್ದು ಹೇಳೋದು, ಆಸೆ ಬರುಕುತ್ತನ ತೋರಿಸೋದು, ಆಕರ್ಷಣೆ ಮಾಡಿಸೋದು, ಡಬಲ್ ಮನಿ, ಡ್ಯುಯಲ್ ಮನಿ, ಅಡ್ಡದಾರಿಯ ಮನಿ, ಇನ್ನೊಂದು. ಅದರಲ್ಲಂತೂ ಬುಧ ವಕ್ರ ಕೇಳಲೇಬೇಡಿ. ಈ AI ಜಮಾನಕ್ಕೆ ಯಾರ್ಯಾರ್ದು ಏನೇನು ತೆಗೆದು ಏನೇನು ಮಾತು ಕೆಟ್ಟದಾಗಿ ಮಾರ್ಫಿಂಗು, ಇನ್ನೊಂದು ಎಂತೆಂಥದ್ದೋ ಮಾಡತಕ್ಕಂಥ ಭಾವ, ತುಂಬಾ ವಿಚಿತ್ರವಾಗಿ, ತುಂಬಾ ಕೆಟ್ಟದಾಗಿ ನಮ್ಮನ್ನು ಪ್ರಚೋದನೆ ಮಾಡೋದು. ಇದು ನಡೀತಿರತಕ್ಕಂಥ ಭಾವ. ಎಚ್ಚರಿಕೆ. ಈ ಥರದ್ದು ಬೇರೆ ಬೇರೆ ಸಂಸ್ಥೆಗಳ ಹೆಸರಲ್ಲಿ, ಸಂಘಗಳ ಹೆಸರಲ್ಲಿ ದಿಢೀರ್ ದುಡ್ಡು, ದಿಢೀರ್ ಲಾಭ, ದಿಢೀರ್ ಸಕ್ಸಸ್ಸು, ಹೆಚ್ಚು ಬಡ್ಡಿ ಕೊಡ್ತೀವಿ, ಹೆಚ್ಚು ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಯಾವುದೇ ಒಂದು ಪ್ರಚೋದನೆಗಳಿಗೆ ಒಳಗಾಗಬೇಡಿ. ತುಂಬಾ ಒಂದು ಮೋಸಗಳಿದೆ. ಯಾರಾದ್ರೂ OTP ಕೇಳ್ಕೊಂಡು, ಇನ್ನೊಂದು ಕೇಳ್ಕೊಂಡು ಫೋನ್ ಮಾಡೋದು ಜಾಗ್ರತೆ ಮಾಡಿ. ವೃಷಭ ರಾಶಿ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಒಂಥರ ಧೈರ್ಯ, ಸ್ಥೈರ್ಯ, ಆದ್ರೂ ಗಲಿಬಿಲಿಯ. ಸೊ ಗಲಿಬಿಲಿಗಳಿದ್ದಾಗ ಬುದ್ಧಿಸ್ಕಾರಕ ಬುದ್ಧಿಸ್ಥಾನದಲ್ಲಿಯೇ ಇದ್ದಾನೆ. ಸೊ ವಕ್ರ ಬೇರೆ, ಇದನ್ನ ಮಾಡೋಣ, ಅದನ್ನ ಮಾಡೋಣ, ಇದನ್ನ ನೋಡೋಣ. ಈಗ ಒಂದು ತಿಂಡಿ ಮಾಡೋಕೆ ಅಂತ ಡಿಸೈಡ್ ಆಯ್ತು. ಒಂದು ಹೋಟೆಲ್ ಮಾಡ್ಬೇಕು, ವೆಜ್ ಹೋಟೆಲ್, ಡನ್. ಒಂದು ಇಡ್ಲಿ, ದೋಸೆ, ವಡೆ, ಡನ್.
ಯಾರೋ ಬಂದ, ಸರ್ ಮುದ್ದೆ ಮಾಡಿ ಅಂದ. ಸರ್ ಯಾರೋ ಬಂದ, ಒಂದು ಬಹು ಪ್ರಖ್ಯಾತ ಕಂಪನಿ, ನಾನು ಹೇಳಿದ್ದೆ ಅವ್ರಿಗೆ, ಸರ್ ನಿಮ್ಮ ಕಂಪ್ನಿ ತೋಪೆದ್ದು ಹೋಗ್ಬಿಡುತ್ತೆ, ನನ್ನ ಮಾತು ಕೇಳಿ, ಯು ಆರ್ ಗೆಟಿಂಗ್ ಅ ರಾಂಗ್ ಪರ್ಸೆಪ್ಷನ್. ನಿಮ್ಮ 5 ಪ್ರಾಡಕ್ಟ್ಸು 90% ಬಿಸ್ನೆಸ್ ಕೊಡ್ತಿದೆ, ಇನ್ನು 95 ಪ್ರಾಡಕ್ಟ್ಸು 10% ಕೂಡ ಬಿಸ್ನೆಸ್ ಕೊಡ್ತಿಲ್ಲ. ಅದನ್ನೆಲ್ಲ ಕಮ್ಮಿ ಮಾಡಿ ಇದ್ರ ಮೇಲೆ ಫೋಕಸ್ ಮಾಡಿ, ಜಾಮೂನು, ವಾಂಗಿಬಾತು, ಪುಳಿಯೋಗರೆ ಬಾತು ಇವುಗಳು ತುಂಬಾ ಅದ್ಭುತವಾಗಿದೆ ಅಂದ್ರೆ ಕೇಳಿಲ್ಲ. ಮುದ್ದೆ, ಬೇರೆ ಏನೇನೋ ಮಾಡಿಬಿಟ್ರು, ಚಾಟ್ ಮಸಾಲ, 180 ಪ್ರಾಡಕ್ಟ್ಸ್ ಮಾಡಿಬಿಟ್ರು. 3 ವರ್ಷದಲ್ಲಿ ದಿವಾಳಿ ಆಗ್ಬಿಟ್ರು. ಎಷ್ಟೋ ಕೇಸುಗಳು ಬಿದ್ದು ಬಿಟ್ಟಿದೆ ಆ ಕಂಪನಿ, 1000 ಕೋಟಿಯ ಕಂಪನಿ, ಅದು ಏನೇನೋ ಹಾಕಿ ಕುಂತು ಬಿಟ್ಟಿದೆ. ಇನ್ವೆಸ್ಟರ್ಸ್ ಮನಿ, ಫ್ರಾಂಚೈಸಿ ಮನಿ, ಸೂಪರ್ ಸ್ಟಾಕಿಸ್ಟ್ ಮನಿ, ಮಾಡರ್ನ್ ಟ್ರೇಡ್ ಮನಿ, ಎಂತೆಂತಿದ್ದು C&F ಮನಿ, ಕೋಟಿಗಟ್ಲೆ. ಹೇಳಿದೆ ಬೇಡ ಸರ್, ನಿಮ್ ಜಾಮೂನ್ ಸಕ್ಸಸ್ ಇದೆ, ಸೂಪರ್ ಇದೆ, ವಾಂಗಿಬಾತ್ ಚೆನ್ನಾಗಿದೆ, ಕೆಲವು ಚಟ್ನಿ ಪೌಡರ್ ಚೆನ್ನಾಗಿದೆ, ಕೋಡ್ಬೇಳೆ ಚೆನ್ನಾಗಿದೆ, ಒಂದು 10 ಪ್ರಾಡಕ್ಟ್, ಅದಕ್ಕೆ ಮೇಲೆ ಬೇಡ, ಇದು ತಲುಪಲಿ, ಜನ ಖುಷಿ ಆಗ್ಲಿ, ನನ್ನ ಮಾತು ಕೇಳಿ ಅಂತ ಹಾಳು ಮಾಡ್ಕೋಬಿಟ್ರು. ವೃಷಭ ಜಾಗ್ರತೆ, ಇಟ್ ಡೈವರ್ಷನ್ಸ್, ಇನ್ನೊಂದು ಯಾವ್ದಾದ್ರು ಒಂದ್ ಮಾಡಿದ್ರೆ ಒಂದ್ರಲ್ಲಿ ನಿಂತ್ಕೊಳ್ಳಿ, ಕನ್ಫರ್ಮ್ ಸಕ್ಸಸ್. ಇನ್ ಮಿಥುನ ರಾಶಿ, ಸುಖದಲ್ಲಿ ಚಂದ್ರ, ನೋವೆ, ತಾಯಿ, ಕುಟುಂಬ, ಮನೆ, ಅಲ್ಲೊಂದೇನೋ ನೋವು, ಮಾತೃಕಾರಕ, ಅವರ ಆರೋಗ್ಯ ನೋಡ್ಕೊಳ್ಳಿ, ಹತ್ರದವರಿಂದ ನೋವು, ಬಂಧುಗಳಿಂದ ನೋವು, ಸುಖಕ್ಕೆ ಕೊರತೆ. ಸುಖಕಾರಕ ಚಂದ್ರ ಬುಧನ್ ಮನೆಯಲ್ಲಿರೋದು, ಬಟ್ ಬುಧ ವಕ್ರ ಅಲ್ವಾ, ಏನೋ ಒಂದು ಕಳೆದುಕೊಂಡಂತ ಭಾವ, ಸುಖದಿಂದಗಡೆ ಹೋಗ್ಬಿಟ್ಟು, ದೂರದ ಬೆಟ್ಟ ಅನ್ನೋನ್ನೆಗೆ ನೆನ್ಪಿಟ್ಕೊಳ್ಳಿ, ಎಲ್ಲೋ ದೂರದ ಕೆಲಸ, ಎಲ್ಲೋ ದೂರದ ವ್ಯವಹಾರ, ಲಕ್ಷಗಟ್ಲೆ ಸಂಬಳ. ಮೊನ್ನೆ ಒಬ್ರು ಬರ್ತಾರೆ, 18 ಲಕ್ಷ ಸಂಬಳ. ನಾ ಹೇಳಿದೆ ಹುಚ್ಚ ಆಗ್ಬಿಡ್ತೀಯ ಅಂತ ಹೇಳಿದ್ದೆ. 40 ಲಕ್ಷದವರೆಗೂ ಪ್ಯಾಕೇಜ್ ಹೋಗ್ಬಿಟ್ಟಿದೆ. ಅಂದ್ರೆ ತಿಂಗಳಿಗೆ ಹೆಚ್ಚು ಕಡಿಮೆ ಒಂದು 3-3.25 ಲಕ್ಷ ಬರುತ್ತೆ. ನಾವು ನಂಬೋಲ್ಲ. ಬ್ರೈನ್ ಹೆಮ್ರೇಜ್ ಪ್ರಾಬ್ಲಮ್ ಆಗಿದೆ, ಕೊಲೆಸ್ಟ್ರಾಲ್ ಶೂಟಪ್ ಆಗಿದೆ, ಹಾರ್ಟ್ ಪಂಪ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ, BP ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ, ಗಾಬರಿ ಆಗ್ಬಿಟ್ಟಿದ್ದಾರೆ. ಸುಮ್ಮನೆ 28 ವರ್ಷ ಆಗಿದೆ. 40 ಲಕ್ಷ ಬೇಕಾ? ಆರೋಗ್ಯ ಅಂದ ಬೇಕಾ? ಆನಂದ ಬೇಕಾ? ನೋಡಿ, ಇದೇ ಆಗೋದು ವಿಪರೀತ ಸುಖದ ಹಿಂದ್ಗಡೆ. ಇವತ್ತಿನ ಜನರೇಷನ್ ಏನಕ್ಕೆ ಇಷ್ಟು ಸಣ್ಣ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ, ಸಪ್ರೆಷನ್ ಆಗ್ತಿದ್ದಾರೆ, ಡಿಪ್ರೆಷನ್ ಆಗ್ತಿದೆ ಅಂದ್ರೆ ಅವ್ರಿಗೊಂದು ತಪ್ಪಾದ ಕಲ್ಪನೆ ಇದೆ, ದುಡ್ಡಿನಿಂದ ಸಂತೋಷ ಬರುತ್ತೆ ಅಂತ. ಖಂಡಿತ ಇಲ್ಲ. ದುಡ್ಡಿರೋದ್ರಿಂದ ಸಂತೋಷ ಬರುವುದಿಲ್ಲ, ದುಡ್ಡಿನಿಂದ ಸಂತೋಷ ಇಲ್ಲ. ಯು ಮೇ ಫೀಲ್ ಸಂತೋಷವೇ. ಹೇಗಿದ್ರು ಹೆಂಗಿದ್ರು ಇರೋದ್ರಲ್ಲಿ ನಾನು ತೃಪ್ತಿ ಇರ್ತಾನೆ ಅನ್ನೋದೇ ಸಂತೋಷ. ಇವತ್ತು ಅದಾಗ್ತಿದೆ, ವಿಪರೀತ ಸುಖ, ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಿರೋದು, ಕೊಲೆಸ್ಟ್ರಾಲ್ ಶೂಟಪ್ ಆಗ್ತಿರೋದು, ಶುಗರ್ ಶೂಟಪ್ ಆಗ್ತಿರೋದು, ನಪುಂಸಕತ್ವ, PCOD, PCA, ಏನೇನೋ ಬಂದ್ಬಿಟ್ಟಿದೆ ಕಾಯಿಲೆಗಳು, ವಿಚಿತ್ರವಾದ ಕಾಯಿಲೆಗಳು ತಂದಿಟ್ಕೊಬಿಟ್ಟಿದ್ದಾರೆ, ಕೇಳಲಾರದ್ದು. ಈಗ ಯಾವ ಹೆಣ್ಮಗುನಾದ್ರೂ ಕೇಳಿ, 3 ತಿಂಗಳು 6 ತಿಂಗಳು ಡೇಟ್ಸೇ ಆಗ್ತಿಲ್ಲ, ಇನ್ನೆಲ್ಲಿ ಪಾಪು ಆಗುತ್ತೋ, ಪ್ರಾಪರ್ ಎಗ್ಗಿಲ್ಲ, ಹೆಲ್ತಿ ಎಗ್ಗಿಲ್ಲ, ಆ ಪಾಟಿ ಆಸೆ ಇಟ್ಕೊಂಡ್ರೆ ಸಾಕಾಗ್ತಿಲ್ಲ ನಮಗೆ. ಕೈ ತುಂಬಾ ಸಂಬಳ ಬರ್ತಿದೆ, 50,000 ಸಾಕಾಗಲ್ವ ಗಂಡ ಹೆಂಡತಿಗೆ? ಬ್ಯೂಟಿಫುಲ್ ದೇ ಕ್ಯಾನ್ ಲೀಡ್. ಒಂದು ಪುಟ್ಟ ಮನೆ 10-15 ಸಾವಿರ ಬೆಂಗಳೂರಲ್ಲಿ ಕೂಡ, ಇನ್ನೊಂದು 10,000 ಆನಂದವಾಗಿ ತಿನ್ಬೋದು, ಇನ್ನೊಂದು 20,000 ಎತ್ತಿಡ್ಬೋದು. ಇಲ್ಲ, ಅವನಿಗೊಂದು ಲಕ್ಷಣ, ಆಕೆಗೂ 1 ಲಕ್ಷ ಬರುತ್ತಾ, ಕಾರ್ ತಗೋಬಿಡ್ಬೇಕು, ಮನೆ ತಗೋಬಿಡ್ಬೇಕು, ವಿಪರೀತ ವ್ಯಾಮೋಹ, ಸುಖದ ಹಿಂದ್ಗಡೆ ಹೋಗ್ಬಿಟ್ಟು. ಸೊ ಮಿಥುನಂ ಜಾಗ್ರತ. ಕರ್ಕಾಟಕ, ಒನ್ ಆಫ್ ದ ಬೆಸ್ಟ್ ಡೇ ವೃತ್ತಿಪರವಾಗಿ. ಚಂದ್ರ ಹಸ್ತ ನಕ್ಷತ್ರದಲ್ಲಿ, ಸ್ವಂತ ನಕ್ಷತ್ರದಲ್ಲಿದ್ದಾನೆ, ಬ್ಯೂಟಿಫುಲ್. ಬಟ್ ಬುಧ ವಕ್ರ, ಅದೊಂದು ನೋಡ್ಕೊಳ್ಳಿ. ನಿಮ್ ಕಮ್ಯುನಿಕೇಶನ್ ಸ್ವಲ್ಪ ರಾಂಗ್ ಆಗುತ್ತೆ, ಏನೋ ಹೇಳೋದು ಇನ್ನೆಲ್ಲೋ ಆಗೋದು, ನೀವು ಇನ್ನೊಂದು ತಗೊಳ್ಳೋದು, ರಾಂಗ್ ಪರ್ಸೆಪ್ಷನ್ಗಳು ಕೆಲವೊಂದು ಬರ್ತಕ್ಕಂಥದ್ದಾಗುತ್ತೆ. ಅದೊಂದು ನೋಡ್ಕೊಳ್ಳಿ, ಎಲ್ಲೇನ್ ಮಾತಾಡ್ಬೇಕು, ಎಲ್ಲೇನ್ ಮಾತಾಡ್ಬಾರ್ದು. ಎರಡೂ ಇಲ್ವಾ, ಮೌನವಾಗಿದ್ಬಿಡಿ, ಮೌನಂ ಬೆಟರ್ ಅಷ್ಟೇ. ಸಿಂಹ ರಾಶಿ, ಒನ್ ಆಫ್ ದ ಬೆಸ್ಟ್ ಡೇ. ಬುಧ ವಕ್ರ ಅಂದಿದ್ದೆ, ಏನ್ ಹೇಳ್ತೀವಿ ಗೊತ್ತಾ? ಚಂದ್ರ ಬುಧನ್ ಮನೇಲಿದ್ದಾನೆ. ಅಡ್ವೈಸರ್, ಸೇಲ್ಸ್, ಮಾರ್ಕೆಟಿಂಗ್, ಲಾಯರ್, ಫ್ಯಾಂಟಾಸ್ಟಿಕ್ ಡೇ, ಚೆನ್ನಾಗಿದೆ. ಕನ್ಯಾ ರಾಶಿ, ಕನ್ಸಲ್ಟೆಂಟ್, ಸೇಲ್ಸ್ ಕನ್ಸಲ್ಟೆಂಟ್, ಮ್ಯೂಚುವಲ್ ಫಂಡ್ ಕನ್ಸಲ್ಟೆಂಟ್, ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ಅಡ್ವರ್ಟೈಸಿಂಗ್ ಏಜೆನ್ಸಿ, ಮಾರ್ಕೆಟಿಂಗ್ ಏಜೆನ್ಸಿ, ಆಮೇಲೆ ಈ ಒಂದು ಟ್ರಾವೆಲ್ ಏಜೆನ್ಸಿ, ಬುಕಿಂಗ್ ಏಜೆನ್ಸಿ, ಇಂಥದ್ದು ಸೂಪರ್ ಸರ್ವಿಸ್ ಓರಿಯೆಂಟೆಡ್ ಕೆಲಸ ಕಾರ್ಯಗಳು ಅದ್ಭುತ. ತುಲಾ ರಾಶಿ,
ವೃತ್ತಿಯಲ್ಲಿ ಒಂಚೂರು ಖರ್ಚು, ಸ್ವಂತ ಬಿಸ್ನೆಸ್, ಈ ಒಂದು ಏನಾದ್ರು ಒಂದು ಸಣ್ಣ ಒಂದು ಕಾಂಡಿಮೆಂಟ್ಸು, ಜ್ಯೂಸು, ಹಣ್ಣು, ತರಕಾರಿ, ನಂದಿನಿ ಹಾಲ್ ಬೂತು, ಈ ತರದ್ದು ಏನಾದ್ರು ಒಂದು ಮಾಡ್ತಿರ್ತಕ್ಕಂಥವರಿಗೆ ಒಂಚೂರು ಖರ್ಚಷ್ಟೇ, ಇನ್ನೇನು ತೊಂದರೆಗಳೇನಿಲ್ಲ. ಬ್ಯುಸಿ ಆಗಿದೆ ಬಿಡಿ, ತಲೆ ಕೆಡ್ಸ್ಕೊಬಿಡಿ. ಲಾಭ ಬಂದಾಗ ಯಾರಿಗ ಹಂಚಿದ್ವಿ, ಸ್ವಲ್ಪ ಆವ್ರೇಜ್ ಬಂದಾಗ ನಾವೇ ತಗೋಬೇಕು. ವ್ಯಾಪಾರ ಅಂದಮೇಲೆ ಅದೊಂದು ಇರುತ್ತೆ, ವ್ಯವಹಾರ ಅಂದಮೇಲೆ, ಕುಟುಂಬ ಅಂದಮೇಲೆ. ಬೆಳಿಗ್ಗೆ ಆದ್ಮೇಲೆ ರಾತ್ರಿ ಬರ್ಬೇಕಲ್ಲಪ್ಪ, ಹಗಲ ಆದ್ಮೇಲೆ. ರಾತ್ರಿ ಬಂದಿದ್ದಾದ್ಮೇಲೆ ಬೆಳಕು ಬಂದೇ ಬರುತ್ತೆ, ಖಂಡಿತ ಇದೆ, ಚಿಂತಿಸ್ಬೇಡಿ. ವೃಶ್ಚಿಕ ರಾಶಿಗೆ ಒನ್ ಆಫ್ ದ ಬೆಸ್ಟ್ ಡೇ. ಹಸ್ತ ನಕ್ಷತ್ರ, ಭಾಗ್ಯಾಧಿಪತಿ ನಕ್ಷತ್ರ, ಸೂಪರ್. ಗುರು 11 ಬುಧನ್ ಮನೇಲಿದ್ದಾನೆ. ಸ್ವಲ್ಪ ಕನ್ಫ್ಯೂಷನ್ಗಳ ಒಂದು ಛಾಯೆ ಇರುತ್ತೆ. ಬುಧ ವಕ್ರ ಇರೋದ್ರಿಂದ, ಲಾಭದಲ್ಲಿರೋದ್ರಿಂದ ಲಾಭವೇ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ ಒನ್ ಆಫ್ ದ ಬೆಸ್ಟ್ ಡೇ. ಬ್ಯೂಟಿಫುಲ್. ಷಷ್ಠಿ ಕಳೆದು ಬೆಳಿಗ್ಗೆ 6:52 ನಂತರ ಸಪ್ತಮಿ ಬರುತ್ತೆ. ಒನ್ ಆಫ್ ದ ಬೆಸ್ಟ್ ಡೇ. ಸಪ್ತಮಿ, ಹಸ್ತ, ಸೋಮವಾರ, ಶಿವ ಸಪ್ತಮಿ, ಗೌರಿ ಸಪ್ತಮಿ. ಸೊ ವೃತ್ತಿ, ಉದ್ಯೋಗ, ಓಡಾಟ, ಹೈನುಗಾರಿಕೆ, ತೋಟಗಾರಿಕೆ, ಸಿಹಿ, ಹಣ್ಣು, ಜ್ಯೂಸು, ಎಂಟರ್ಟೈನ್ಮೆಂಟ್, ಪಾಲಿಟಿಕ್ಸ್ ಇರತಕ್ಕಂಥವ್ರಿಗೆ ಒಂದು ಅದ್ಭುತವಾದಂತ ಒಂದು ದಿನ. ಇನ್ನು ವಿಶೇಷವಾಗಿ ಧನಸ್ಸು ರಾಶಿ, ಅಷ್ಟಮೇ ದಶಮ ಸ್ಥಾನ ಇರೋದನ್ನ ಸ್ವಲ್ಪ ಹುಷಾರು. ಏನೋ ಒಂದು ಕಿರಿಕಿರಿ, ಉದ್ಯೋಗ ಇಲ್ಲ ಸ್ವಂತ ಬಿಸ್ನೆಸ್ ನಲ್ಲಿ ಇರುತ್ತೆ. ದುರ್ಗಾರಾಧನೆ, ದುರ್ಗಾ ಪೂಜೆ, ದುರ್ಗಾ ಸಂಕಲ್ಪ, ಸಮಾಧಾನ. ಮಕರ ರಾಶಿ ಸಪ್ತಮಾಧಿಪತಿ ಭಾಗ್ಯದಲ್ಲಿದ್ದು ಬ್ಯೂಟಿಫುಲ್. ಕೊಡೋದು, ತಗೊಳ್ಳೋದು, ಮಾತುಕತೆ, ವ್ಯವಹಾರ. ನೋಡಿ, ನೀವೇನಾದ್ರೂ ತಪ್ಪು ತಿಳ್ಕೋಬೇಡಿ. ಎಷ್ಟು ಉಳಿತಾಯ ಮಾಡಬಹುದು, ಕೆಲವರಿಗೆ ಎಷ್ಟೇ ಲಕ್ಷ ಕೊಟ್ಟರು ಉಳಿತಾಯ ಮಾಡೋಕ್ಕಾಗಲ್ಲ. ನೀವು ಮಕರ ರಾಶಿ, ಮಕರ ಲಗ್ನ ಆಗಿದ್ದೀರಾ, ನೀವು ಅವ್ರ ಹತ್ರ ಹೋಗಿ ಕೇಳಿದ್ದ ಆರ್ಟ್ ಆಫ್ ಸೇವಿಂಗ್. ಅವರ ಎಮರ್ಜೆನ್ಸಿ ಗಂಟೆ ಹೊಡೆದು ಹೆಣ್ಮಕ್ಳು ಕೂಡ ಡಬ್ಬದಲ್ಲಿ ಎತ್ತಿಟ್ಟಿರಲ್ಲ, ಇವ್ರು ಎತ್ತಿಟ್ಟಿರ್ತಾರೆ. ಮಕರ ಲಗ್ನ, ಮಕರ ರಾಶಿನಲ್ಲಿ ಹುಟ್ಟಿದ್ದಾರೆ ಎಂದು ಶ್ರೀನಿವಾಸನ ಹತ್ರ ದುಡ್ಡು ಇಲ್ವಾ? ಮೊನ್ನೆ ಒಂದೇ ದಿನ 89 ಕೋಟಿ ಹೊಡೆದಿದ್ದಾರೆ ಸ್ವಾಮಿ. 90 ಕೋಟಿ ಆಸುಪಾಸು ಒಂದೇ ದಿನ. ಒಂದೇ ದಿನ 90 ಕೋಟಿ ಕಲೆಕ್ಷನ್. ಯಾವ್ದಾದ್ರು ದೇವಸ್ಥಾನದ ಇತಿಹಾಸದಲ್ಲಿ ಕೇಳಿದ್ದೀರಾ? ನಮ್ಮ ತಿರುಮತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ನಡೆದಿದೆ. ಅದೊಂದು ಜೀವನ ಪರ್ಯಂತ ಒಂದು ಉತ್ಸವ ಸೇವೆಗಳಿದೆ. ಲಾಸ್ಟ್ ಡೇ, ಇನ್ಮೇಲೆ ಇಲ್ಲ. 10 ವರ್ಷಕ್ಕೆ 15 ವರ್ಷಕ್ಕೆ ಸುಪ್ರಭಾತ ಸೇವೆ, ಕಲ್ಯಾಣ ಸೇವೆ ಏನೇನೋ ಹೇಳ್ಬಿಟ್ಟಿದ್ದಾರೆ. ಓಡೋಗಿ ಕಟ್ಟಿರ್ತಕ್ಕಂಥವ್ರು. ಆ ರೀತಿ ಮಕರ ಲಗ್ನ, ಮಕರ ರಾಶಿ ಅವರ ಜೊತೆಲಿ ಕುತ್ಕೊಳ್ಳಿ ನೀವು ಬೇಕಾದ್ರೆ. ದೇ ನೋ ಆರ್ಟ್ ಆಫ್ ಸೇವಿಂಗ್. ಉಳಿತಾಯ ಮಾಡೋದು ಹೇಗೆ. ಸುಮ್ನೆ ಖರ್ಚು ಮಾಡಲ್ಲ. ಕೆಲವ್ರು ನೋಡ್ಬೇಕು, ಜೇಬಲ್ಲಿ 5,000 ಇದ್ರೆ 5 ಸ್ಟಾರ್ ಹೋಟ್ಲ್ಗೆ ಹೋಗ್ಬಿಟ್ಟಿರ್ತಾರೆ. ಮಕರ ಲಗ್ನ, ಮಕರ ರಾಶಿ ಆ ಕಥೆನೇ ಇಲ್ಲ. ಸುಮ್ನೆ ಹಂಗೆಲ್ಲ ಹೋಗಲ್ಲ. ಏನಾದ್ರು ಡಿಸ್ಕೌಂಟ್ ಕೂಪನ್ ಇದ್ರೆ, ಬೇರೆ ಇನ್ನೊಂದು ಏನಾದ್ರು ಇದ್ರೆ. ಸೊ ಅಂತ ಒಂದು ದಿನ ಮಕರ ರಾಶಿ, ಮಕರ ಲಗ್ನಕ್ಕೆ ಬ್ಯೂಟಿಫುಲ್ ಡೇ. ಚೆನ್ನಾಗಿದೆ. ಉಳಿತಾಯಕ್ಕೆ ಸಂಬಂಧಪಟ್ಟಂತ ಗೈಡೆನ್ಸು, ಅಡ್ವೈಸಿಂಗು, ಫೈನಾನ್ಷಿಯಲ್ ಅಡ್ವೈಸರ್, ಚಾರ್ಟರ್ಡ್ ಅಕೌಂಟಿಂಗ್ ಅಡ್ವೈಸರ್, ವಾವ್, ಸ್ಟ್ರಾಟಜಿಕ್ ಪ್ಲಾನಿಂಗ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಫ್ಯಾಂಟಾಸ್ಟಿಕ್. ಇನ್ನು ವಿಶೇಷವಾಗಿ ಕುಂಭರಾಶಿ, ಅಷ್ಟಮದಲ್ಲಿ ಚಂದ್ರ, ಸ್ವಲ್ಪ ಒತ್ತಡವೇ. ಆದರೆ ಷಷ್ಠಿ ಅಷ್ಟಮಕ್ಕೆ ಬಂದಾಗ ಹರ್ಷಯೋಗ. ಕಷ್ಟಪಟ್ಟು ಸುಖ ಪಡ್ತೀರಿ ಇವತ್ತು. ಉದ್ಯೋಗದಲ್ಲಿ ಒಂಥರ, ಪಂಚಮದಲ್ಲಿ ಬುಧ ವಕ್ರ, ಅಷ್ಟಮಾಧಿಪತಿ ಅಲ್ವಾ, ಪೂರ್ವ ಪುಣ್ಯದಲ್ಲಿ ಕುಳಿತಿರೋದ್ರಿಂದ ಸ್ವಲ್ಪ ವೃತ್ತಿ, ಉದ್ಯೋಗ ಒಂದು ಸಣ್ಣ ಹೋರಾಟ ಇದ್ರು ಕೂಡ ಅನುಕೂಲ ಸಿಂಧು ಆಗ್ತಕ್ಕಂಥದ್ದು. ಬಟ್ ಇಟ್ಸ್ ಎ ರನ್ನಿಂಗ್ ಡೇ. ಬೆವರು ಬರೆಸ್ತಾನೆ. ಇನ್ನು ಮೀನ ರಾಶಿ, ಚಂದ್ರ ಕೇಂದ್ರದಲ್ಲಿ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಕೇಂದ್ರದಲ್ಲಿ ಕುಳಿತುಕೊಳ್ಳೋದು ಒಂದು ರೀತಿ ಪಂಚಮಹಾಪುರುಷ ಜಾತಕ ಅಂತೀವಿ. ಇವತ್ತು ಒನ್ ಆಫ್ ದ ಬೆಸ್ಟ್ ಡೇ ನಿಮಗೆ. ವೃತ್ತಿ, ಉದ್ಯೋಗ, ಹಣಕಾಸು, ಟ್ರಾವೆಲ್ಲು, ಟೂರ್ಸು, ವೆಹಿಕಲ್ಸು, ಪೌರೋಹಿತ್ಯ, ಆಗಮ, ಜ್ಯೋತಿಷ್ಯ, ಕುಟುಂಬ, ಓಡಾಟ, ಸುತ್ತಾಟ, ಮ್ಯಾರೇಜ್ ಬ್ಯೂರೋ, ಮ್ಯಾರೇಜ್ ಅಡ್ವೈಸರ್. ಒನ್ ಆಫ್ ದ ಬೆಸ್ಟ್ ಡೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.